ಹಲ್ಲೆಲೂಯಾ. ಎಷ್ಟು ಮಂದಿ ಕರ್ತನ ಸಮ್ಮುಖದಲ್ಲಿ ಸಂತೋಷವುಳ್ಳವರಾಗಿದ್ದೀರಿ ಹೇಳ್ರಿ, ನಾನು ಕರ್ತನ ಸಮ್ಮುಖದಲ್ಲಿ ಸಂತೋಷಿಸ್ತೇನೆ, ಹರ್ಷಿಸ್ತೇನೆ, ಉಲ್ಲಾಸಿಸ್ತೇನೆ. ನೀವು ಯೋಚಿಸಬಹುದು, ಈ ಸಿಸ್ಟರ್ ಯಾವಾಗಲೂ ಬಂದ್ರೆ ಇದೊಂದು ಹೇಳ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಇದು ನಮ್ಮ ಜನ್ಮಸಿದ್ಧ ಹಕ್ಕು. ಹೇಳಿದಾಗೆ ನಾವು ಯಾವಾಗಲೂ, ನಾನು ಹೇಳುವಾಗೆ, ಪರಿಸ್ಥಿತಿಯನ್ನು ನಾವು ನೋಡಿದ್ರೆ ಕರ್ತನನ್ನು ಆರಾಧಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಜೀವ ಸ್ವರೂಪನಾದ ಪರಲೋಕದ ನನ್ನ ಯೇಸುವನ್ನು ನೋಡುವಾಗ ಏನೇ ಚಿಂತೆ ಇದ್ರು ಎಲ್ಲ ಮರೆತು ನಾವು ಕರ್ತನನ್ನು ದೃಷ್ಟಿಸಿ ಆತನನ್ನು ಆರಾಧಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸುವ ಪ್ರಿಯರೇ, ನನ್ನ ಕರ್ತನು ಅನೇಕ ಉಪಕಾರಗಳನ್ನು ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಮಾಡಿದ್ದಾನೆ, ನಮ್ಮ ಕುಟುಂಬದಲ್ಲಿ ಮಾಡಿದ್ದಾನೆ, ನಮ್ಮ ಸಭೆಯಲ್ಲಿ ಮಾಡಿದ್ದಾನೆ. ನಮ್ಮನ್ನು ಜೀವಿತದ ಸಂಗೀತ ಆತನು ಇರಿಸಿದ್ದಾನೆ. ಆತನು ಹೇಳಿದಾಗೆ, ವಾಕ್ಯ ಹೇಳಿದಾಗೆ ನಾವು ಉಳಿದಿರುವುದು ಆತನ ಕರುಣೆಯಾಗಿದೆ. ಪ್ರಿಯರೇ, ಇವತ್ತು ನಾವು ನಿಂತಿದ್ದೇವೆ ಎಂದು ಹೇಳುವುದಾದ್ರೆ, ನಾವು ಉಸಿರಾಡುತ್ತಿದ್ದೇವೆ ಎಂಬುದಾಗಿ ಹೇಳುವುದಾದ್ರೆ, ಇದು ಆತನ ಕೃಪೆಯಾಗಿದೆ, ಇದು ಆತನ ಕರುಣೆಯಾಗಿದೆ, ಇದು ಆತನ ಪ್ರೀತಿಯಾಗಿದೆ, ಇದು ಆತನ ದಯೆಯಾಗಿದೆ. ಪ್ರಿಯರೇ, ಹಲ್ಲೆಲೂಯಾ. ನಾವೆಲ್ಲ ಬಾಯಿಗಳು ತೆರೆದವರಾಗಿ, ಓ ದೇವರ ವಾಕ್ಯದಲ್ಲಿ ಅಗಲವಾಗಿ ಬಾಯಿಯನ್ನು ತೆರೆಯಲಿ, ನಾನು ಅದನ್ನು ತುಂಬಿಸುವೆನು ಎಂಬುದಾಗಿ. ಓ ಕರ್ತ ತುಂಬಿಸ್ತಾನೆ ಪ್ರಿಯರೇ, ಆತ ತುಂಬಿಸುವಾತನಾಗಿದ್ದಾನೆ. ಒಂದು ವಾರಗಳ ಕಾಲ ಸ್ವಾಮಿ ನೀನನ್ನು ಅದ್ಭುತವಾಗಿ ನಡೆಸಿದ ನಿನ್ನ ಪ್ರೀತಿಗಾಗಿ ಸ್ತೋತ್ರಪ್ಪ. ನೀನು ಕೊಟ್ಟದ್ದೆಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ, ನೀನು ಕೊಟ್ಟದ್ದ ಆರೋಗ್ಯಕ್ಕಾಗಿ ಸ್ತೋತ್ರ, ಬಲಕ್ಕಾಗಿ ಸ್ತೋತ್ರ, ಎಲ್ಲ ಕೇಡು ಗಡ್ಡಾಟಗಳಿಂದ ತಪ್ಪಿಸಿದಕ್ಕಾಗಿ ಸ್ತೋತ್ರ, ಮರಣದಿಂದ ತಪ್ಪಿಸಿದಕ್ಕಾಗಿ ಸ್ತೋತ್ರ, ಆಕ್ಸಿಡೆಂಟ್ಗಳಿಂದ ತಪ್ಪಿಸಿದಕ್ಕಾಗಿ ಸ್ತೋತ್ರ, ಮಾರಣಾಂತಿಕ ರೋಗ, ಬೇನೆ, ನೋವುಗಳಿಂದ ಎಲ್ಲವುಗಳಿಂದ ನೀನು ತಪ್ಪಿಸಿ ರಕ್ಷಿಸಿ ಕಾದು ಕಾಪಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ. ಓ ಕರ್ತನೇ, ನೀ ನಂಬಿಗಸ್ತನಾದ ದೇವರ ಸ್ವಾಮಿ, ವಾಗ್ದಾನಗಳನ್ನು ವಿಶೇಷ ರೀತಿಯಿಂದ ನೆರವೇರಿಸಲು ನೀನು ಶಕ್ತನಾಗಿದೆಯಪ್ಪ. ಓ ರೇಖಾ ಮಾದರಿ ಬಾಲಕ ಚಂದರಿ ಅಂದರೆ ಈ ಸಭೆಯನ್ನು ಸ್ವಾಮಿ ಈ ಒಂದು ವಾರಗಳ ಕಾಲ ನೀನು ಪರಿಪಾಲಿಸಿದಕ್ಕಾಗಿ ಸ್ತೋತ್ರ ಮಾಡುತ್ತೇವಪ್ಪ. ರೇಖಾ ಮಾದರಿ ಬಾಲಕ ಚಂದರಿ ಅಂದರೆ ಹೊಸ ಹೊಸ ದಿವಸವನ್ನು ನೋಡುವಂತೆ ನೀನು ಕೃಪೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ. ಓ ಈ ದಿವಸದಲ್ಲಿ ಹೊಸ ಫಲ, ಹೊಸ ಅಭಿಷೇಕ, ಹೊಸ ಕೃಪೆ ಸ್ವಾಮಿ ಒಬ್ಬೊಬ್ಬರಲ್ಲಿ ಇಳಿದು ಬರಲಿ ಯೇಸುವಿನ ನಾಮದಲ್ಲಿ. ಕರ್ತನೇ, ನಮ್ಮನ್ನೇ ನಾವು ಮರೆತು ನಿನ್ನನ್ನು ಆರಾಧಿಸುವಂತೆ ಕೃಪೆಗೆ ನೀನು ನಡೆಸಿ ಸ್ವಾಮಿ. ಪವಿತ್ರಾತ್ಮ ನಿನ್ನ ಹತ್ತೊಟ್ಟಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವಪ್ಪ. ಓ ರೇಖಾ ಮಾದರಿ ಬಾಲಕ ಚಂದರಿ ಅಂದರೆ ಕರ್ತನೇ, ನೀನು ಒಳ್ಳೆಯವನ ಸ್ವಾಮಿ, ನೀನು ಒಳ್ಳೆಯವನಾಗಿದೆಯಪ್ಪ. ಓ ಕರ ಮಾದರಿ ಬಾಲಕ ಚಂದರಿ ಅಂದರೆ ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ಒಂದು ವಾಕ್ಯವನ್ನು ನೋಡು. ನಾನೀಗ ಹಾಡನ್ನು ಹಾಡುವಾಗ ಅದು ನಿಮಗೆ ಅದರ ಅರ್ಥ ಗೊತ್ತಿದ್ರೆ ನಾವು ಹಾಡಬೇಕಾದ ರೀತಿಯಲ್ಲಿ ನಾವು ಹಾಡಿ ಕರ್ತನನ್ನು ಮಹಿಮೆ ಪಡಿಸ್ತೇವೆ. 2 ಸಮುವೇಲ 5ನೇ ಅಧ್ಯಾಯ 20ನೇ ವಚನವನ್ನು ಯಾರಾದರೂ ಗಟ್ಟಿಯಾಗಿ ಒಂದು ಓದಿದ್ರೆ ಒಳ್ಳೆ. 2ನೇ ಸಮುವೇಲ 5ನೇ ಅಧ್ಯಾಯ 20, ಇನ್ನೊಬ್ಬರು ಯೆಶಾಯ 28-21. ಈ 2 ವಚನಗಳಲ್ಲಿ ಕೂಡ ಕರ್ತನು ನಮ್ಮಲ್ಲಿ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯದ ಸಜೀವವಾಗಿದೆ ಪ್ರಿಯರೇ, ಅದು ನಂಬುವರಲ್ಲಿ ಬಲವಾಗಿ ಕೆಲಸವನ್ನು ನಡೆಸ್ತದೆ, ಎಲ್ಲರಲ್ಲಿ ನಡೆಸ್ತದೆ. ಯಾರೆಲ್ಲ ನಂಬುತ್ತಾರೋ ಅದನ್ನು ಸ್ವೀಕರಿಸ್ತಾರೋ ಅವರಲ್ಲಿ ಕಾರ್ಯ ಮಾಡ್ತದೆ. 2 ಸಮುವೇಲ 5ನೇ ಅಧ್ಯಾಯ 20ನೇ ವಚನ. ಯೆಹೋವನ ಕಟ್ಟಿಯೊಡೆದ ಪ್ರವಾಹದಂತೆ ನನ್ನ ಶತ್ರುಗಳ ಮೇಲೆ ಬಿದ್ದು ಅವರನ್ನು ನನ್ನ ಕಣ್ಣು ಮುಂದೆ ನಾಶ ಮಾಡಿದನೆಂದು ಹೇಳಿ, ಆಮೇಲೆ ಆ ಯುದ್ಧ ಸ್ಥಳಕ್ಕೆ ಬಾಳ್ ಪೆರಾಚಿಮ್ ಎಂದ ಹೆಸರಿಟ್ಟನು. ಅದರ ಕೆಳಗೆ ಫುಟ್ ನೋಟ್ ಅಲ್ಲಿ ಉಂಟು ಸಂಹಾರ ಕರ್ತನು ಎಂಬುದಾಗಿ. ಹಲ್ಲೆಲೂಯಾ. ಈ ಮಾತನ್ನು ದಾವೀದನು ಹೇಳ್ತಾನೆ. ಫಿಲಿಸ್ಟಿಯರನ್ನು ಸೋಲಿಸಿದಾಗ ದಾವೀದನು ಹೇಳ್ತಾನೆ, ಯೆಹೋವನ ಕಟ್ಟಿ ಹೊಡೆದ ಪ್ರವಾಹದಂತೆ ಆತನೇ ಅವರ ಮೇಲೆ ಬಿದ್ದು ನನ್ನ ಮುಖಾಂತರ. ಯಾರ ಮುಖಾಂತರ? ದಾವೀದನು ಹೇಳ್ತಾನೆ, ನನ್ನ ಮುಖಾಂತರ. ಹಾಗಾದ್ರೆ ಅದೇ ಕರ್ತನು ಇವತ್ತು ನಿಮ್ಮ ಮುಖಾಂತರ ಓರಿ ಬಾಬಾ ಶಂದರಿಯಲ್ಲ ಎಲ್ಲ ಕಾರ್ಯಗಳನ್ನು ಆತನು ಮಾಡುವತನಾಗಿದ್ದಾನೆ. ಯಾವ ಶತ್ರುಗಳು ನಿಮ್ಮ ಮುಂದೆ ನಿಲ್ಲದಂತೆ ಕರ್ತನು ಸಂಹಾರ ದೂತನ, ಕರ್ತನು ಅಂದ್ರೆ ಸಂಹಾರ ಕರ್ತನ ಎಂಬುದಾಗಿ ಹೇಳುವಾಗ ದುಷ್ಟರನ್ನು ಆತ ನೋಡುವಾತನಾಗಿದ್ದಾನೆ. ಹಾಲೆಲೂಯಾ. ತನ್ನ ಮಕ್ಕಳನ್ನು ಆತನು ಪರಿಪಾಲಿಸುವಾತ
ಆಮೆನ್. ಅಪೂರ್ವವಾದ ತನ್ನ ಕಾರ್ಯವನ್ನು ನೆರವೇರಿಸಬೇಕೆಂತಲೂ ಹಲ್ಲೆಲೂಯಾ. ನರಾಶಿಮ್ ಬೆಟ್ಟದಲ್ಲಿ ಎದ್ದಂತೆ ಹೇಳುವನು. ಆಮೆನ್. ಇಲ್ಲಿ ಎರಡು ಪದಗಳು ಬರೆಯಲ್ಪಟ್ಟಿದೆ, ಒಂದು ಅಪರೂಪವಾದ, ಇನ್ನೊಂದು ಅಪೂರ್ವವಾದ. ಹಲ್ಲೆಲೂಯಾ. ಆತ ನಿಮ್ಮ ಜೀವಿತದಲ್ಲಿ ಅಪರೂಪವಾದ ಕಾರ್ಯಗಳನ್ನು, ಅಪೂರ್ವವಾದ ಕಾರ್ಯಗಳನ್ನು ಈ ತಿಂಗಳಲ್ಲಿ ಆತನು ಮಾಡುವಾತನಾಗಿದ್ದಾನೆ. ಇಷ್ಟವರೆಗೆ ನೋಡದಂತ ಸಂಗತಿಗಳನ್ನು, ಇಷ್ಟವರೆಗೆ ಕೇಳದಂತ ಸಂಗತಿಗಳನ್ನು, ಅದ್ಭುತ ಕಾರ್ಯಗಳನ್ನು, ನಿಮ್ಮ ಕಣ್ಣು ನೋಡದಂತ ಕಾರ್ಯಗಳನ್ನು ಈ ತಿಂಗಳಲ್ಲಿ ಕರ್ತನು ಮಾಡುವಾತನಾಗಿದ್ದಾನೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ ಏಷಯ 28:21 ಪ್ರಕಾರ ಅಪೂರ್ವವಾದ ಕಾರ್ಯವನ್ನು, ಅಪರೂಪವಾದ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಆತನು ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಹೇಳಿದ ನಾನು ಈ ಹಾಡನ್ನು ಹಾಡುವಾಗ ನಾವು ಅದನ್ನು ಅರ್ಥ ಮಾಡಿಕೊಂಡು ಹಾಡಿದ್ರೆ ಅದನ್ನು ನಮಗೆ ಜೀವ ಬರ್ತದೆ. ಹಲ್ಲೆಲೂಯಾ. ನಾವು ಏನೇ ಮಾಡಿದ್ರು ದೇವರ ಮಹಿಮೆಗಾಗಿ ನಾವು ಮಾಡುವವರಾಗಿದ್ದೇವೆ. ದೇವರ ವಾಕ್ಯವನ್ನು ಬಿಟ್ಟು ನಾವು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಅದರಲ್ಲಿ ಸಂತೋಷವಾಗಿ ಈ ಹಾಡನ್ನು ನಾವು ಒಟ್ಟಾಗಿ ಸೇರಿ ಹಾಡಿ ಕರ್ತನ ಸ್ತುತಿಸುವ. ಒಂದು ವೇಳೆ ಗೊತ್ತೇ ಇಲ್ಲದಿದ್ರೆ ನಮ್ಮೊಟ್ಟಿಗೆ ಸೇರಿದ ಕಲಿಯಿರಿ. ಥ್ಯಾಂಕ್ ಯು ಲಾರ್ಡ್. ತಂದೆ ನಿನಗೆ ಸ್ತೋತ್ರಪ್ಪ. ಹಳೆ ಎಲ್ಲ ಸಂಗತಿಗಳನ್ನು ನಾವು ಮರೆತು ಬಿಟ್ಟು ನನ್ನ ನಿಮ್ಮ ಜೀವಿತದಲ್ಲಿ ಕರ್ತನ ಹೊಸ ಕಾರ್ಯಗಳನ್ನು ಆತನು ಮಾಡುವಂತನಾಗಿದ್ದಾನೆ. ಏಷ್ಯಾದ 43ರಲ್ಲಿ ಬರೆಯಲ್ಪಟ್ಟ ಪ್ರಕಾರ ಅದು ನಮಗೆ ತಲೆದೋರುವಂತದಾಗಿದೆ. ಅದನ್ನು ನಾವು ಕಣ್ಣಾರಿ ಕಾಣುವವರಾಗಿದ್ದೇವೆ, ಕಿವಿಯಾರಿ ಕೇಳುವವರಾಗಿದ್ದೇವೆ. ಊರಿಕ ಮಂದರಿಯಲ್ಲ ಶಂದರ ಮಾದರಿಯಲ್ಲ, ಊರಿಕಲ ರತ್ನಲ ಬರ ಶಂದರಿಯ ಮಂದರಿಯಲ್ಲ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕರ್ತನ ಒಬ್ಬೊಬ್ಬರ ಜೀವಿತದಲ್ಲಿ ನೀನು ಅಪರೂಪದ ಕಾರ್ಯವನ್ನು ನೀನು ಮಾಡಿ ಮಹಿಮೊಂದಕ್ಕಾಗಿ ಸ್ತೋತ್ರಪ್ಪ. ಅಪೂರ್ವದ ಕಾರ್ಯವನ್ನು ನೀನು ಮಾಡಿ ಮಹಿಮೊಂದಕ್ಕಾಗಿ ಸ್ತೋತ್ರ ಮಾಡ್ತೇನೆಪ್ಪ. ಓ ಕಟ್ಟಿಯೊಳದ ಪ್ರಭಾವದಂತೆ, ಓ ಕರ್ತನೇ
ನಿತ್ಯವಾಗಿ ಮೇಯು ನನಗೆ ನೀಡಿ, ನಿತ್ಯವಾಗಿ ಮೇಯು ನನಗೆ ನೀಡಿ. ತಲೆಮಾರಿಗೆ ಸ್ತುತಿಯ ತಂದೆ, ತಲೆಮಾರಿಗೆ ಸ್ತುತಿಯ ತಂದೆ. ಬಾಳ್ವೆ ರಾಜಿ, ಬಾಳ್ವೆ ರಾಜಿ, ತಡೆಯ ಮುರಿದವರೇ. ಬಾಳ್ವೆ ರಾಜಿ, ಬಾಳ್ವೆ ರಾಜಿ, ತಡೆಯ ಮುರಿದವರೇ. ಲಜ್ಜೆಯ ಕಂಡ
ಜೀವಿತದಲ್ಲಿ ನಡೆಯುವುದಿಲ್ಲ. ಹಲ್ಲೆಲೂಯ. ಯೆರೆಮೀಯ 29:11 ಪ್ರಕಾರ ದೇವರು ಮಾಡಿಕೊಂಡ ಆಲೋಚನೆ ಅದು ಹಿತದ ಆಲೋಚನೆ. ಇಂಗ್ಲಿಷ್ ಬೈಬಲ್ ಹೇಳ್ತದೆ ಪ್ರಾಸ್ಪರಿಟಿ ಆಲೋಚನೆ ಎಂಬುದಾಗಿ. ಅದು ಅಹಿತದ ಆಲೋಚನೆ ಅಲ್ಲ. ಹಲ್ಲೆಲೂಯ. ಮನುಷ್ಯರು ನಿಮ್ಮ ಬಗ್ಗೆ ಕೆಟ್ಟ ಆಲೋಚನೆ ಮಾಡ್ಬೋದು, ದುರಾಲೋಚನೆ ಮಾಡ್ಬೋದು, ನಿನ್ನನ್ನು ಕೆಳಗಾಕ್ಬೇಕೆಂಬುದಾಗಿ ಯೋಚನೆ ಮಾಡಿರ್ಬೋದು. ಆದರೆ ನನ್ನ ಕರ್ತನು ನಿನ್ನನ್ನು ಮೇಲೆ ಕೆತ್ತುವಾತನಾಗಿದ್ದಾನೆ. ನನ್ನ ಕರ್ತ ನಿನ್ನನ್ನು ಮಾನಿಸುವಾತನಾಗಿದ್ದಾನೆ, ಸನ್ಮಾನ ಕೊಡುವಾತನಾಗಿದ್ದಾನೆ, ಆತ ನಿನ್ನನ್ನು ಅಭಿವೃದ್ಧಿ ಪಡಿಸುವಾತನಾಗಿದ್ದಾನೆ, ಆತ ನಿನ್ನ ಉನ್ನತ ಸ್ಥಿತಿಗೆ ಏರಿಸುವಾತನಾಗಿದ್ದಾನೆ. ಹಲ್ಲೆಲೂಯ. ನಾವು ಕರ್ತನ ಯಾರೆಂಬುದಾಗಿ ತಿಳಿದ್ರೆ ಮಾತ್ರ ಆತನನ್ನು ಆರಾಧಿಸಲಿಕ್ಕೆ ಸಾಧ್ಯ ಪ್ರೇರೆ. ಹಲ್ಲೆಲೂಯ. ತಮ್ಮ ದಾನಿಯೇಲನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ತನ್ನ ದೇವರನ್ನು ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು. ಅದರಿಂದ ನಾವು ನಮ್ಮ ಕರ್ತನನ್ನು ಚೆನ್ನಾಗಿ ತಿಳಿಯುವಂಥದ್ದು, ಅಂಡರ್ಸ್ಟ್ಯಾಂಡ್ ಮಾಡುವಂಥದ್ದು, ಅರಿಯುವಂಥದ್ದು ಬಹಳ ಪ್ರಾಮುಖ್ಯ. ಹಲ್ಲೆಲೂಯ. ಆಗ ನಮ್ಮ ಆರಾಧನೆ ಬೇರೆ ಲೆವೆಲ್. ಹಲ್ಲೆಲೂಯ. ನಮ್ಮ ಆರಾಧನೆ ಬೇರೆ ಲೆವೆಲ್. ಯಾರು ಇದ್ದಾರೋ ಯಾರು ಬಿಡ್ತಾರೋ ಅದು ನಮ್ಗೆ ಬಿದ್ದೋಗ್ಲಿಲ್ಲ. ಹಲ್ಲೆಲೂಯ. ನಾನು ಕೆಲವು ಯಾವ್ಯಾವ ಪೊಸಿಷನ್ ಅಲ್ಲಿ ಇರ್ತೇನೆ. ಫ್ರೈಡೇ ನಾನು ಹೀಗಿದ್ದೆ, ನಾನು ಕೆಲವು ಆಚೆಲ್ಲ ತಿರುಗಿರ್ತೇನೆ. ಯಾಕೆ ನಾನು ಕಣ್ಣು ಮುಚ್ಚಿ ಆರಾಧಿಸಿದ್ದೆ, ನನಗೆ ದೇವರನ್ನು ನೋಡು, ನಾನು ಯಾಚೆ ತಿರುಗಿದ್ದೇನೋ ಯಾಚಿದ್ದೇನೋ ಅದನ್ನು ನಾನು ಗಮನಿಸುವುದೇನು. ಯಾಕೆ ಈ ಸಮಯ ನಾವು ದೇವರಿಗೆ ಕೊಡುವಂಥ ಸಮಯ. ಹಲ್ಲೆಲೂಯ. ದೇವರಿಗೆ ನಾವು ಏನಾದರೂ ಕೊಡುವುದಾದ್ರೆ ನಾವು ದಿ ಬೆಸ್ಟ್ ಕೊಡಬೇಕು. ಹಳೆ ಒಡಂಬಡಿಕೆಯಲ್ಲಿ ಕೊಡುವಾಗ ಆ ಪ್ರಾಣಿಗಳನ್ನು ಬಲಿ ಕೊಡುವ ದೋಷವಿಲ್ಲದ್ದು ಪರಿಪೂರ್ಣವಾದದನ್ನು ಕೊಡ್ತಿದ್ದು. ಹಾಗಾದ್ರೆ ಇವತ್ತು ನಮ್ಮ ಆರಾಧನೆ ಹೇಗಿರಬೇಕು? ಹಲ್ಲೆಲೂಯ. ನಾವು ಟೈಮ್ ಕೊಡ್ತೇವೆ, ಎನರ್ಜಿ ಕೊಡ್ತೇವೆ, ನಾವು ಎಲ್ಲ ಕೊಡ್ತೇವೆ. ಬಟ್ ವೆನ್ ಇಟ್ ಕಮ್ಸ್ ಟು ವರ್ಷಿಪ್, ನಾವು ಆರಾಧನೆಗೆ ಬರುವಾಗ ನಾನು ಮತ್ತು ನನ್ನ ಇಲ್ಲಿ ಯಾರೇ ಲೀಡ್ ಮಾಡಿ, ನಾನು ಲೀಡ್ ಮಾಡಿ, ಯಾರೇ ಲೀಡ್ ಮಾಡಿ, ಆದರೆ ನಾನು ಮತ್ತು ನನ್ನ ಕರ್ತನೆ ಎಂಬುದಾಗಿ ನಾವು ಆರಾಧಿಸಲು ಮಾತ್ರ ಅದರ ಪ್ರತಿಫಲ ನಮಗೆ ದೊರಕುವಂಥದ್ದಾಗಿದೆ, ಅದರ ಆಶೀರ್ವಾದ ನಮಗೆ ದೊರಕುವಂಥದ್ದಾಗಿದೆ. ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಾವು ಕರ್ತನನ್ನು ಆರಾಧಿಸುವ, ಕರ್ತನ ಅದ್ಭುತಗಳನ್ನು ಮಾಡಿದಂಥ ಕರ್ತನಾಗಿದ್ದಾನೆ. ಮನುಷ್ಯರಿಗೆ ಅಸಾಧ್ಯವಾದ ಸಂಗತಿಗಳನ್ನು ಕರ್ತನು ಮಾಡುವಾತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನಿಮ್ಮಿಂದ ಅಸಾಧ್ಯವಾದ ನಾನು ಮಾಡ್ತೇನೆ. ಈಗೋ ನರ ಪ್ರಾಣಿಗಳಿಗೆಲ್ಲ ನಾನು ದೇವರು. ಯಾರಿಗೆ ದೇವರಂತೆ? ನಮ್ಮ ಕರ್ತನು. ಈಗೋ ನರ ಪ್ರಾಣಿಗಳಿಗೆಲ್ಲ ದೇವರಂದ್ರೆ ಭೂಮಿಯ ಮೇಲಿರುವ ಎಲ್ಲ ಜನಾಂಗದವರಿಗೆ ನನ್ನ ಕರ್ತನು ದೇವರಾಗಿದ್ದಾನೆ. ನನ್ನಿಂದ ಅಸಾಧ್ಯವಾದದ್ದು ಉಂಟು ಎಂಬುದಾಗಿ ದೇವರು ಪ್ರಶ್ನೆ ಮಾಡಿದ್ದಾನೆ. ಹಲ್ಲೆಲೂಯ. ಆಗ ಹೊಸ ಒಡಂಬಡಿಕೆಯಲ್ಲಿ ಇನ್ನೊಂದು ವಚನ ಬರೆಯಲ್ಪಟ್ಟಿದೆ, ನಿಮ್ಮ ಕೈಯಿಂದ ಆಗದು ಕೂಡ ಒಂದೂ ಇಲ್ಲ, ನಿಮ್ಮಿಂದ ಕೂಡ ಆಗದಂತ ಒಂದೂ ಇಲ್ಲ ಎಂಬುದಾಗಿ ಸ್ವಾಮಿ ಹೇಳ್ತ. ಹಲ್ಲೆಲೂಯ. ಅದರಿಂದ ನಾವು ಹೇಳುವ, ಮನುಷ್ಯರಿಗೆ ಅಸಾಧ್ಯವಾದದ್ದೆಲ್ಲವೂ ನಿಮ್ಮಿಂದಲೇ ಸಾಧ್ಯವಾಗಿದೆ. ಇವತ್ತು ನಿಮ್ಮ ಜೀವಿತದಲ್ಲಿ ಯಾವ ಸಂಗತಿ ಅಸಾಧ್ಯ ಎಂಬುದಾಗಿ ನೀವು ಯೋಚಿಸಿದ್ರ ಅದನ್ನೆಲ್ಲವನ್ನು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಡ್ರಿ. ಕರ್ತನು ನಿಮ್ಮ ಜೀವಿತದಲ್ಲಿ ಅದನ್ನು ಸಾಧ್ಯ ಮಾಡುವಾತನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಸಂತೋಷವಾಗಿ ನಾವು ಕರ್ತನ ಸ್ತುತಿಸಿ ಕೊಂಡಾಡೋ ಪ್ರಿಯರೇ. Sakala
ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಕರೆ ನಾನು ಹೇಳ್ತೇನೆ, ಇಷ್ಟವರೆಗೆ ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯಗಳು ಯಾವುದಾದ್ರು ಇದ್ದಿರೋದಾದ್ರೆ ಇವತ್ತು ನಂಬಿರಿ, ಆ ಕಾರ್ಯಗಳನ್ನು ದೇವರು ಸಾಧನೆ ಮಾಡಿದ್ದಾನೆ. ಹಲ್ಲೆಲೂಯಾ. ನೀ ನಂಬಿದ್ರೆ ದೇವರ ಮಹಿಮೆ ನೀನು ಕಾಣ್ತಿದ್ರೆ. ಹಲ್ಲೆಲೂಯಾ. ಯಾವಾಗಲೂ ಏನೇ ಒಂದು ಪದ ದೇವರ ವಾಕ್ಯ ಬಂದ್ರು ಅದನ್ನು ನಾವು ನಂಬಿಕೆಯಿಂದ ಯಾವಾಗ ಸ್ವೀಕರಿಸ್ತೇವೋ ಆ ಪದ, ಆ ವಾಕ್ಯ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಮಾತಿನಿಂದಲೇ ರೋಗಿಗಳನ್ನು ಸ್ವಸ್ಥಪಡಿಸಿದ ಎಂಬುದಾಗಿ ಬೈಬಲ್ ಹೇಳ್ತದೆ. ಮಾತಿನಿಂದಲೇ. ಹಲ್ಲೆಲೂಯಾ. ನೀನು ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು. ನಿನ್ನ ಸಣ್ಣ ಸಣ್ಣ ಮಾತುಗಳ ಮೂಲಕ, ಯಾಕೆ ಒಂದು ಮಾತಿನಿಂದಲೂ ಜೀವ ಉಂಟು. ವಾಕ್ಯವು ಸಜೀವವಾಗಿದೆ, ಅದು ಕಾರ್ಯ ಸಾಧಕವಾಗಿದೆ, ಅದು ಇಬ್ಬಾಯಿ ಕತ್ತಿಗಿಂತ ಹರಿತವಾಗಿದೆ, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂತದ್ದಾಗಿದೆ. ಹಾಲೆಲೂಯಾ. ಕೀಲು ಮಜ್ಜೆಗಳನ್ನು ತೂರಿ ಹೋಗುವಂತದ್ದಾಗಿದೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಇಲ್ಲಿ ನಾವು ಡಾಕ್ಟರ್ ಹೋದ್ರೆ ಆ ಸ್ಕ್ಯಾನ್, ಈ ಸ್ಕ್ಯಾನ್, ಪೆಟ್ ಸ್ಕ್ಯಾನ್, ಏನೆಲ್ಲ ಸ್ಕ್ಯಾನ್ ಅಲ್ವಾ. ಆದರೆ ದೇವರ ವಾಕ್ಯದಲ್ಲಿ ಯಾವ ಸ್ಕ್ಯಾನ್ ಇಲ್ಲ. ಎಲ್ಲ ದೇವರೊಂದು ನೋಡಿದ್ರೆ ಸಾಕು, ಇಡೀ ದೇವರನ್ನು ಸೃಷ್ಟಿ ಮಾಡಿದ ಕಾರಣ ಎಲ್ಲ ಬೋನ್ ಮ್ಯಾರನ್ ಅದು ಹಾದು ಹೋಗುವಂಥದ್ದಾಗಿದೆ. ಅಂತ ವಾಕ್ಯ, ಆ ವಾಕ್ಯಕ್ಕೆ ಅಂತ ಶಕ್ತಿ ಇದೆ. ಇಬ್ರಿಯ 1ನೇ ಅಧ್ಯಾಯ 3ನೇ ವಚನ ಇಡೀ ಭೂಲೋಕ ವಾಕ್ಯದಿಂದ ಅಪ್ಕೊಳ್ಳಾಗಿದೆ, ವಾಕ್ಯದಿಂದ ನಿಂತಿದೆ. ವಾಕ್ಯ ತೆಗೆದ್ರೆ ಭೂಲೋಕ ಇಲ್ಲ. ಅಂತ ಶಕ್ತಿ ನೀವು ಇಮ್ಯಾಜಿನ್ ಮಾಡಿ. ಹಲ್ಲೆಲೂಯಾ. ನಿನ್ನ ಒಂದು ಸಣ್ಣ ಸಮಸ್ಯೆ, ಹಲ್ಲೆಲೂಯಾ, ಅದನ್ನು ದೇವರು ಸರಿಪಡಿಸಲಿಕ್ಕೆ ಆಗೋದಿಲ್ವಾ? ಅದನ್ನು ದೇವರು ಸರಿ ಮಾಡೋದಿಲ್ವ? ನಿಮ್ಮ ಜೀವಿತದಲ್ಲಿ ಕ್ರಮವಿಲ್ಲದ ಸಂಗತಿಗಳು ದೇವರು ಕ್ರಮಕ್ಕೆ ತರುವಾತನಾಗಿದ್ದಾನೆ. ಹಲ್ಲೆಲೂಯಾ. ಆದಿ ಕಾಂಡದಲ್ಲಿ ನಾವು 1ನೇ ಅಧ್ಯಾಯ ನೋಡ್ತೀವಿ, ಭೂಮಿ ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು. ದೇವರು ಅದನ್ನು ನೋಡಲಿಲ್ಲ, ಅದಕ್ಕೆ ಬದಲಾಗಿ ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಇವತ್ತು ನಿಮ್ಮ ಜೀವಿತದಲ್ಲಿ ಕ್ರಮ ದೇವರ ವಾಕ್ಯ ಮಾತನಾಡುವಾಗ ದುಷ್ಟನಿಗೆ ನಿಲ್ಲಿಕ್ಕಾಗ, ದುಷ್ಟನ ಕಾರ್ಯಗಳು ನಮ್ಮ ಮುಂದೆ ನಿಲ್ಲುವುದಿಲ್ಲ. ಹಲ್ಲೆಲೂಯಾ. ಅದನ್ನು ಯಾವಾಗಲೂ ದೇವರ ವಾಕ್ಯಕ್ಕೆ ನೀವು ಪ್ರಥಮ ಪ್ರಾಶಸ್ತ್ಯ ಕೊಡಿರಿ, ದೇವರ ವಾಕ್ಯವನ್ನು ಗೌರವಿಸಿರಿ. ಯೇಸುವೇ ವಾಕ್ಯವಾಗಿದ್ದಾನೆ, ವಾಕ್ಯವೇ ಯೇಸುವಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ನಮ್ಮ ಮಧ್ಯದಲ್ಲಿ ಇದ್ದಾನೆ. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಯೇಸು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಪವಿತ್ರಾತ್ಮ ನಮ್ಮ ಮಧ್ಯದಲ್ಲಿ ಚಲಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಆತ್ಮನ ಕಾರ್ಯಗಳು ಈ ಅಂತ್ಯ ದಿನದಲ್ಲಿ ಅದು ಬಲವಾಗಿ ನನ್ನ ಮೂಲಕ, ನಿನ್ನ ಮೂಲಕ ಅದು ನಡೆಯುವಂತದ್ದಾಗಿದೆ. ನಾವು ನೋಡಿದವರ ದಾವೀದನ ಮುಖಾಂತರ ಫಿಲಿಷ್ಟಿಯರ ಸೈನ್ಯವನ್ನು ದೇವರು ಸೋಲಿಸುವುದಾದ್ರೆ, ಒಂದು ನನ್ನ ಮೂಲಕ, ನಿನ್ನ ಮೂಲಕ ಈ ಲೋಕದಲ್ಲಿ ಅತಿಶಯವಾದ ಕಾರ್ಯಗಳನ್ನು ಆತನು ಮಾಡುವಂತನಾಗಿದ್ದಾನೆ. ಹಲ್ಲೆಲೂಯಾ. ನಾನು ನೀನು ಆತನಿಗೆ ಸಿಗ್ಬೇಕಷ್ಟೇ. ಸಿಕ್ಕಿದ್ರೆ ಆತನು ಉಪಯೋಗಿಸ್ತಾನೆ ನಮ್ಮನ್ನು.
ತಂದೆ ನಿನಗೆ ಸ್ತೋತ್ರಪ್ಪ. ಜೀವ ಸ್ವರೂಪನಾದ ಭೂಪರ ಲೋಕಗಳ ಒಡೆಯನೇ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಫಾದರ್. ತಂದೆ ನಿನಗೆ ಸ್ತೋತ್ರಪ್ಪ. ಯಾವ ಪ್ರಯೋಜನಕ್ಕೂ ಬಾರದಂತ ನಮ್ಮನ್ನು ಕ್ರಿಸ್ತನಲ್ಲಿ ಪ್ರಯೋಜನವುಳ್ಳವರಾಗಿ ಮಾಡಿದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಕ್ರಿಸ್ತನಲ್ಲಿ ನಮ್ಮ ನೀತಿವಂತರಾಗಿ, ಪರಿಶುದ್ಧರಾಗಿ, ಯಾಜಕ ವಂಶಸ್ಥರಾಗಿ, ಅರಸರಾಗಿ, ಕರ್ತನೆ ಸ್ವಕೀಯ ಜನಾಂಗವಾಗಿ ನೀನು ನಮ್ಮನ್ನು ಮಾಡಿದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಇವತ್ತು ನೀನು ಕೊಟ್ಟಂತಹ ಯೋಗ್ಯತೆ ನಿಂತುಕೊಂಡು ಸ್ವಾಮಿ ನಿನ್ನ ಸಮ್ಮುಖದಲ್ಲಿ ನಿನ್ನನ್ನು ಆರಾಧಿಸುವಂತೆ ಈ ಕೃಪೆ ನೀನು ನಮಗೆ ಕೊಟ್ಟಿದ್ದೇನಪ್ಪ. ಎಷ್ಟು ಒಳ್ಳೆ ಕರ್ತ ನೀನಾಗಿದ್ದೀ ಸ್ವಾಮಿ. ನಿನ್ನ ಪ್ರೀತಿ ನಮ್ಮನ್ನು ಹುಡುಕಿ ಬಂದದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಅಪ್ಪ. ಕರ್ತನೆ, ನೀನು ಪ್ರೀತಿ ಮಾಡಿದಾಗೆ ನಾವು ಪ್ರತಿಯೊಬ್ಬರು ಸ್ವಾಮಿ ನಿನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡಿ ನಿನಗೋಸ್ಕರ ಸಾಕ್ಷಿಯುಳ್ಳ ಮಕ್ಕಳಾಗಿ, ನಿನಗೆ ಮಹಿಮೆ ತರುವ ಮಕ್ಕಳಾಗಿ ನಾವು ಲೋಕದ ಕಟ್ಟ ಕಡೆಯವರೆಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಒಬ್ಬೊಬ್ಬರ ನೀನು ನಡೆಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ. ಥ್ಯಾಂಕ್ ಯು ಫಾದರ್. ಕರ್ತನೆ, ಇವತ್ತಿನ ಸ್ತುತಿ ಆರಾಧನೆಯಲ್ಲಿ ನೀನು ಮಹಿಮೆಂದಿದ್ದಕ್ಕೆ ಸ್ತೋತ್ರಪ್ಪ. ಮುಂದಿನೆಲ್ಲ ಭಾಗವು ನಿನ್ನ ಕೃಪಾಸ್ತ ಒಪ್ಪಿಸಿಕೊಡ್ತೇವೆ. ನಿನ್ನ ಮಹಿಮೆ ಚಾಲಿಸಲಿ. ಜೀವನ ವಾಕ್ಯದ ಮೂಲಕ ನೀನು ನಮ್ಮ ಸಂಗಡ ಮಾತನಾಡಿ ಸ್ವಾಮಿ. ನೀನು ಮಾತನಾಡಿದ್ರೆ ನಾವು ಬದುಕುವವರಾಗಿದ್ದೇವೆ. ನೀನು ಮಾತನಾಡಿದ್ರೆ ನಾವು ಬದುಕುವವರಾಗಿದ್ದೇವಪ್ಪ. ಥ್ಯಾಂಕ್ ಯು ಲಾರ್ಡ್. ನೀನು ಒಂದು ಮಾತು ಹೇಳಿದ್ರೆ ಸಾಕು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ತಂದೆ, ಈ ದಿನಕ್ಕೆ ಬೇಕಾದ ಆತ್ಮಿಕ ಮನದಿಂದ ಪ್ರತಿಯೊಬ್ಬರ ನೀನು ತೃಪ್ತಿಗೊಳಿಸಿ ನೀನು ನಡೆಸಿದಕ್ಕೆ ಸ್ತೋತ್ರ. ಪ್ರತಿಯೊಬ್ಬರು ನಿನ್ನಿಂದ ಸಂತೈಸಲ್ಪಡಲಿ, ಆದರಿಸಲ್ಪಡಲಿ ಸ್ವಾಮಿ. ಮಾಸ್ಟರ್ ಅಲೆಕ್ಸಾಗಿ ಸ್ತೋತ್ರ. ಅವರ ಹೆಂಡತಿ, ಮಗಳು, ತಾಯಿ, ಕುಟುಂಬಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಅವರಿಗೆ ಕೊಟ್ಟಂತ 2 ಸಭೆಗಳಿಗಾಗಿ, ಸಭೆಯ ಮಕ್ಕಳಿಗಾಗಿ, ಸೇವೆಗಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವಪ್ಪ. ಇವತ್ತು ಇಲ್ಲಿ ಬಂದಂತ ಪ್ರತಿಯೊಂದು ನಿನ್ನ ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ಇವರ ನೀನು ಮೇಲಕ್ಕೆತ್ತಿದಕ್ಕಾಗಿ ಸ್ತೋತ್ರ. ಇವರ ಸ್ಥಿತಿಗತಿಗಳು ಬದಲಾಗಲಿ, ಅವಮಾನಗಳು ನೀಗಿ ಹೋಗಲಿ, ಸನ್ಮಾನ ಉಂಟಾಗಲಿ. ಇವರ ಜೀವಿತದಲ್ಲಿ ಅಪರೂಪವಾದ ಕಾರ್ಯಗಳು ಸ್ವಾಮಿ, ಅಪೂರ್ವದ ಕಾರ್ಯಗಳು ಈ ತಿಂಗಳಲ್ಲಿ ನಡೆಯಲಿ ಯೇಸುವಿನ ನಾಮದಲ್ಲಿ. ಅದನ್ನು ಅವರು ಕಣ್ಣಾರೆ ಕಾಣಲಿ, ಕಿವಿಯಾರೆ ಕೇಳಲಿ, ಅದನ್ನು ಅವರು ಅನುಭವಿಸಲೇಪ್ಪ. ಥ್ಯಾಂಕ್ ಯು ಜೀಸಸ್. ಮುಂದಿನೆಲ್ಲ ಭಾಗ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ನನ್ನ ಜೊತೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ಅವನಿಗೆ ಮದುವೆ ಸಹ ಆಗಿರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ದೇವದೂತನ ಅವಳ ಬಳಿಗೆ ಬರ್ತಾನೆ. ಅವಳ ಬಳಿಗೆ ಬಂದು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಿನ್ನ ಗರ್ಭದಲ್ಲಿ ಏನುಂಟು? ಒಂದು ಕೂಸುಂಟು. ಹೇಗೆ ಸಾಧ್ಯ? ನಾನು ಪುರುಷನನ್ನು ಅರಿಯದವಳು ಅಲ್ಲವಲ್ಲ ಎಂಬುದಾಗಿ ಹೇಳುವಾಗ ಅಲ್ಲಿ ದೇವದೂತನು ಹೇಳಿಕೆ ಶುರು ಮಾಡ್ತಾನೆ, ಪರಾತ್ಮರನ್ನೆರಡು ನಿನ್ನ ಮೇಲೆ ಬರುವಾಗ ನೀನು ಗರ್ಭವತಿಯಾಗುತ್ತಿ ಅಂತಾಗಿ. ಹಲ್ಲೆಲೂಯಾ. ನೋಡಿ, ದೇವರು ಮರಿಯಳ ಜೊತೆ ಮಾತನಾಡ್ತಿದ್ದ, ದೇವದೂತನು ಮರಿಯಳ ಜೊತೆ ಮಾತನಾಡ್ತಾ ಇದ್ದಾನೆ. ಅದು ಯಾವ ಪರಿಸ್ಥಿತಿ? ಒಂದು ಅವಮಾನದ ಪರಿಸ್ಥಿತಿ. ಆ ಮೂಮೆಂಟ್ ಅಲ್ಲಿ ನೋಡಿದ್ರೆ, ಆ ಪರಿಸ್ಥಿತಿಯಲ್ಲಿ ಸಹ ಮರಿಯಳು ಏನು ಹೇಳಿದ್ರು? ನಾನು ಕರ್ತನ ದಾಸಿ, ನಿನ್ನ ಮಾತಿನ ಹಾಗೆ ನನ್ನಲ್ಲಿ ಆಗಲಿ ಎಂಬುದಾಗಿ. ಇವತ್ತು ಎಷ್ಟು ಜನ ಹೇಳ್ತಾರೆ, ದೇವರ ವಾಕ್ಯದ ಪ್ರಕಾರ ನನ್ನ ಜೀವಿತದಲ್ಲಿ ಆಗಲಿ, ಅಲ್ಲಿ ದೇವರ ಮಾತಿನ ಹಾಗೆ ನನ್ನ ಜೀವಿತದಲ್ಲಿ ನಡೆಯಲಿ ಎಂಬುದಾಗಿ ನೀವಿವತ್ತು ಬಿಟ್ಟು ಕೊಡುವುದಾದ್ರೆ ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ದೇವರು ಮಾಡ್ತಾರೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ದೇವರ ಮಕ್ಕಳ ಜೀವಿತದಲ್ಲಿ ಪ್ರತಿಕೂಲಗಳು ಬರ್ತದೆ, ಆದರೆ ಪ್ರತಿಕೂಲವನ್ನು ಅನುಕೂಲವಾಗಿ ಮಾಡುವ ದೇವರು ನಮ್ಮ ದೇವರಾಗಿದ್ದಾರೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕಂತ ಹೇಳಿದ್ರೆ ನಾವು ನೋಡುವ ದೇವರು ಸಾಧಾರಣ ದೇವರಲ್ಲ, ನಾವು ಆರಾಧಿಸುವ ದೇವರು ಸಾಧಾರಣ ದೇವರಲ್ಲ, ಅವರು ಜೀವ ಸ್ವರೂಪನಾದ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಮರಿಯಳ ಜೀವಿತದಲ್ಲಿ ಅವಳಿಗೆ ಅನೇಕ ಟೆನ್ಷನ್ ಇತ್ತು, ಅನೇಕ ವೇದನೆ ಸಿಕ್ತು. ಅವಳಿಗೆ ಎಂಗೇಜ್ಮೆಂಟ್ ಆಗಿತ್ತಲ್ಲ, ಯಾರ ಜೊತೆ? ಯೋಸೇಫನ ಜೊತೆ ಏನಾಗಿತ್ತು? ನಿಶ್ಚಯ ಆಗಿತ್ತಂತೆ. ಈಚೆಯಲ್ಲಿ ಭಯ, ಯೋಸೇಫನಿಗೆ ಗೊತ್ತಾದ್ರೆ ನನ್ನನ್ನು ಬಿಟ್ಟು ಬಿಡ್ತಾರಂತ. ಈಚೆಯಲ್ಲಿ ಜನರ ಭಯ, ಹಲ್ಲೆಲೂಯಾ, ಇವರಿಗೆ ನನ್ನ ಬಗ್ಗೆ ಏನು ಹೇಳ್ತಾರಂತ. ಈ ಭಯದಲ್ಲಿ ಸಹ ಇವಳು ಮಾಡಿದ ಒಂದು ಒಳ್ಳೆ ಕಾರ್ಯ ಎಂಬುದನ್ನ, ಕರ್ತನನ್ನು ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಎಷ್ಟು ಜನ ಆರಾಧನೆ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಾವು ದೇವರನ್ನು ಆರಾಧನೆ ಮಾಡಿದೆವು. ಹಲ್ಲೆಲೂಯಾ. ಆರಾಧನೆ ಯಾವಾಗ ಮಾಡ್ಬೇಕಂತ ಹೇಳಿದ್ರೆ, ನಿನ್ನ ಕಷ್ಟದ ಸ್ಥಿತಿಯಲ್ಲಿ ನೀನು ದೇವರನ್ನು ನೋಡುತ್ತಾ ಹೇಳಬೇಕು, ನಿನ್ನ ಬಗ್ಗೆ ಹೇಳಬೇಕು, ದೇವರೇ ನನ್ನ ಪ್ರಾಣ ನಿನ್ನಲ್ಲಿ ಉಲ್ಲಾಸಿಸುತ್ತದೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಂದ್ರೆ ಆ ಮೊದಲು ಮಾಡಿದ ಆ ಕಾರ್ಯ ಮರಿಯಳು ಏನಂತ ಹೇಳಿದ್ರೆ, ಅವಳು ದೇವರನ್ನು ಆರಾಧನೆ ಮಾಡಿದಳು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆರಾಧನೆ
ಒಳಗಿನಿಂದ ಬರಬೇಕು. ನಮ್ಮ ಇನ್ನರ್ ವರ್ಷಕ್ಕೆ ದೇವರು ಕೇಳ್ತಾ ಇದ್ದಾರೆ. ಎಷ್ಟು ನಾವು ಒಳಗಿನಿಂದ ಆರಾಧನೆ ಮಾಡಿದ್ವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಕ್ಯ ಯೆಶಾಯ 29ನೇ ಅಧ್ಯಾಯ 13ನೇ ವಾಕ್ಯ ನೀವು ನೋಡೋದಾದ್ರೆ, ಯೆಶಾಯ ಚಾಪ್ಟರ್ 29 ವರ್ಸಸ್ 13 ನಲ್ಲಿ ನಾವು ನೋಡ್ತೇವೆ. ಅಲ್ಲಿ ಹೀಗೆ ವಾಕ್ಯ ಪಡುತ್ತದೆ ಅಂತ ಹೇಳಿದ್ರೆ, ಜನರು ನನ್ನನ್ನು ಮಾತಿನಿಂದ ಮಾತ್ರ ಸನ್ಮಾನ ಮಾಡ್ತಾರೆ, ಆದ್ರೆ ಅವರ ಹೃದಯ ಏನಾಗಿದೆ? ದೂರವಾಗಿದೆ. ಇವತ್ತು ಅನೇಕರು ವರ್ಷಿಪ್ ಮಾಡ್ತಾರೆ, ಅನೇಕರು ಆರಾಧನೆ ಮಾಡ್ತಾರೆ. ಯಾವುದರ ಮೂಲಕ? ಬಾಯಿಯ ಶಬ್ದಗಳ ಮೂಲಕ ಆರಾಧನೆ ಮಾಡ್ತಾರೆ, ಆದ್ರೆ ಅವರ ಆರಾಧನೆ ಒಳಗಿನಿಂದ ಬರುವುದಿಲ್ಲ. ನಾನು ಹೇಳ್ಬೇಕು, ನಮಗೆ ದುಃಖ ಬರುವುದಕ್ಕೆ ದೇವರಿಗೆ ಸ್ತೋತ್ರ ಹೇಳಬೇಕು. ದುಃಖ ಬರುವಾಗಲೇ ಒಂದು ಆರಾಧನೆ ಬರ್ತದೆ. ಅದು ಹೇಗೆ ಬರ್ತದೆ ಗೊತ್ತಿಲ್ಲ, ಮುರಿದ ಮನಸ್ಸಿನಿಂದ ಬರ್ತದೆ. ಎಷ್ಟು ಅನುಭವಿಸಿದ್ರೆ, ನಾನಂತೂ ಫೀಲ್ ಮಾಡಿದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ಮೂಮೆಂಟ್ ಅಲ್ಲಿ ನಮಗೆ ಗೊತ್ತಾಗ್ತದೆ ನನ್ನ ದೇವರು ಎಷ್ಟು ಒಳ್ಳೆಯ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಮರಿಯಳು ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಹೀಗೆ ಆರಾಧನೆ ಮಾಡಿದ್ಲು ಅಂತ ಹೇಳಿದ್ರೆ, ನೀವು ಅದೇ 46ನೇ ವಾಕ್ಯದಲ್ಲಿ ನೀವು ನೋಡೋದಾದ್ರೆ, 1ನೇ ಅಧ್ಯಾಯ 46ನೇ ವಾಕ್ಯ, ಲೂಕನ ಬರೆದ ಸುವಾರ್ತೆ. ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಳ್ಳುತ್ತದೆ ಎಂಬುದಾಗಿ. ನೋಡ್ರಿ, ಅವಳ ಆರಾಧನೆ ಒಳಗಿನಿಂದ ಬಂದ ಆರಾಧನೆ ಆಗಿದೆ. ಹಲ್ಲೆಲೂಯಾ. ಆತ್ಮ ಮತ್ತು ಪ್ರಾಣ, ಹಲ್ಲೆಲೂಯಾ, ಇದು ಒಂದಾಗುವಾಗ ನಮ್ಮ ಶರೀರದಲ್ಲಿ ನಮ್ಮ ಬ್ಯಾಲೆನ್ಸ್ ಕಳೆದುಕೊಳ್ತೇವೆ. ಹೌದು, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಿಸ್ಟರ್ ಹೇಳಿದ್ರು, ನಾನು ಎಲ್ಲಿರ್ತೇನೆ ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ಆರಾಧನೆ ಮಾಡುವಾಗ ನಮ್ಮನ್ನು ನಾವು ಮರೆಯುತ್ತೇವೆ. ನಾನು ಹೇಳ್ತೇನೆ, ಮರಿಯಳ ಆರಾಧನೆ ನೋಡ್ರಿ, ಮರಿಯಳು ಯಾವ ರೀತಿಯಲ್ಲಿ ತನ್ನನ್ನು ದೇವರಿಗೆ ಬಿಟ್ಟುಕೊಂಡು ಹೇಳ್ತಾಳೆ ಅಂತ ಹೇಳಿದ್ರೆ, ನನ್ನ ಆತ್ಮವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ. ಪರಿಸ್ಥಿತಿ ನೋಡಿದರೆ ಪರಿಸ್ಥಿತಿ ಹೇಗಿಂತ ಬಂತು? ಭಯದ ಪರಿಸ್ಥಿತಿ ನಿಜವಾಗಿ. ಹೌದಲ್ಲ? ಪ್ರೈಸ್ ದಿ ಲಾರ್ಡ್. 14 ವರ್ಷದ ಒಂದು ಚಿಕ್ಕ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ, ಮದುವೆ ಆಗಲಿಲ್ಲ, ಜನರನ್ನು ಫೇಸ್ ಮಾಡಬೇಕು, ಯೋಸೇಫನನ್ನು ಫೇಸ್ ಮಾಡಬೇಕು, ಲೋಕವನ್ನು ಫೇಸ್ ಮಾಡಬೇಕು. ಇಂಥ ಪರಿಸ್ಥಿತಿಯಲ್ಲಿ ಅವಳು ದೇವರನ್ನು ಹೊಗಳಿಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಎಷ್ಟು ಜನ ಇವತ್ತು ತೀರ್ಮಾನ ಮಾಡ್ತೀನಿ, ನನ್ನ ದೇವರನ್ನು ಮಾತ್ರ ನಾನು ಹೊಗಳ್ತೇನೆ, ಲೋಕವನ್ನು ನೋಡುವುದಿಲ್ಲ, ಲೋಕದ ಜನರನ್ನು ನೋಡುವುದಿಲ್ಲ, ಲೋಕದ ವ್ಯಕ್ತಿಗಳನ್ನು ನೋಡುವುದಿಲ್ಲ. ಅವರು ನನಗೆ ಸಹಾಯ ಮಾಡಲಿಕ್ಕೆ ಶಕ್ತರಲ್ಲ. ನನಗೆ ಸಹಾಯವು ಭೂಮಿ ಮತ್ತು ಆಕಾಶವನ್ನು ಉಂಟು ಮಾಡಿದ ನನ್ನ ಕರ್ತನಿಂದಲೇ ಬರುತ್ತದೆ, ನಾನು ಆತನನ್ನು ಕೊಂಡಾಡುತ್ತೇನೆ ಎಂಬುದಾಗಿ ಎಷ್ಟು ಜನ ದೇವರ ಬಗ್ಗೆ ಸಂತೋಷ ಪಡ್ತಾ ಇದ್ದೇನೆ. ಹಲ್ಲೆಲೂಯಾ. ನಾನು ಒಂದು ವಿಷಯ ಹೇಳ್ಬೇಕಾ? ದೇವರಿಗೆ ನಿನ್ನ ಕುರಿತು ಆಲೋಚನೆ ಇದೆ. ಎಷ್ಟೇ ನಂಬ್ತೀರಿ? ಹಲ್ಲೆಲೂಯಾ. ನೀನು ಸುಮ್ಮನೆ ಅಲ್ಲ ಇಲ್ಲಿ ಬಂದದ್ದು, ದೇವರ ಆಲೋಚನೆಯ ಮೇಲೆ ಇಲ್ಲಿ ಬಂದಿದ್ದೆ. ಎಷ್ಟು ಜನ ನಂಬ್ತೀರಿ? ನಾನು ಬಹಳವಾಗಿ ನಂಬ್ತೇನೆ. ಹಲ್ಲೆಲೂಯಾ. ಮರಿಯಳ ಬಗ್ಗೆ ದೇವರಿಗೆ ಒಂದು ಆಲೋಚನೆ ಇತ್ತು. ಹಲ್ಲೆಲೂಯಾ. ಅದು ಐತದ ಆಲೋಚನೆ ಅಲ್ಲ, ಅದು ಹಿತದ ಆಲೋಚನೆ ಆಗಿದೆ. ಎಷ್ಟು ಜನ ಹೇಳ್ತೀರಿ, ನೀನು ಕಷ್ಟದಲ್ಲಿ ಹೋಗುವಾಗ, ನೀನು ಇಕ್ಕಟ್ಟಿನಲ್ಲಿ ಹೋಗುವಾಗ, ನೀನು ಸಮಸ್ಯೆಯಲ್ಲಿ ಹೋಗುವಾಗ, ನೀನು ಎದೆ ತಟ್ಟಿ ಹೇಳು, ದೇವರೇ ನನ್ನ ಬಗ್ಗೆ ಆಲೋಚನೆಗೋಸ್ಕರ ಸ್ತೋತ್ರಪ್ಪ. ಹಲ್ಲೆಲೂಯಾ. ನೀನೊಂದು ಕಠಿಣವಾದ ಪರಿಸ್ಥಿತಿಗೆ ಹೋಗ್ಬೋದು, ಆದ್ರೆ ದೇವರು ನಿನ್ನ ಬಗ್ಗೆ ದೊಡ್ಡ ಆಲೋಚನೆ ಮಾಡಿದ್ದಾರೆ. ಹಲ್ಲೆಲೂಯಾ. ನನ್ನ ದೇವರು ನನ್ನ ಬಗ್ಗೆ ಇಟ್ಟ ಆಲೋಚನೆ ಅದು ಐತದ ಆಲೋಚನೆ ಅಲ್ಲ, ಹಿತದ ಆಲೋಚನೆ. ಹಲ್ಲೆಲೂಯಾ. ಮರಿಯಳು ದೊಡ್ಡ ಒಂದು ಆರಾಧನೆ ವೀರಳಾಗಿದ್ದಾಳೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ಕೆಲವರು ಆರಾಧನೆಗೆ ಇಂಪಾರ್ಟೆಂಟ್ ಕೊಡುವುದಿಲ್ಲ. ಹಲ್ಲೆಲೂಯಾ. ಆರಾಧನೆ ಅದು ದೇವರನ್ನು ಅಟ್ರಾಕ್ಟ್ ಮಾಡ್ತದೆ. ಆರಾಧನೆ ದೇವರು ನಮ್ಮ ಜೀವಿತದಲ್ಲಿ ಚಲಿಸುವಂತೆ ಮಾಡ್ತಾರೆ. ಹಲ್ಲೆಲೂಯಾ. ಅವಳು ಹೇಗೆ ಆರಾಧನೆ ಮಾಡಿದ್ಲು ಅಂತ ಹೇಳಿದ್ರೆ, ಆತ್ಮದಿಂದ ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಲ್ಲೆಲೂಯಾ. ಎರಡನೇದಾಗಿ ಈ ಒಂದು ಮರಿಯಳ ಬಗ್ಗೆ ಹೇಳೋದಾದ್ರೆ, ಈ ಮರಿಯಳು ಖಾಲಿ ಆರಾಧನೆ ಮಾಡುವುದು ಮಾತ್ರ ಅಲ್ಲ, ಈ ಒಂದು ಮರಿಯಳಿಗೆ ದೇವರ ವಾಕ್ಯದ ಪರಿಚಯ ಚೆನ್ನಾಗಿತ್ತು. ಹಲ್ಲೆಲೂಯಾ. ಇವಳು ಆರಾಧನೆ ಮಾಡುವಾಗ ದೇವರ ವಾಕ್ಯದ ಶಬ್ದವನ್ನು ಎತ್ತಿ ಎತ್ತಿ ಅವಳು ಹೇಳ್ತಾ ಇದ್ರು. ಆಮೇಲೆ ಅರ್ಥ ಆಗ್ತದೆ ನಿಮಗೆ. ಆಮೇಲೆ ಹಲ್ಲೆಲೂಯಾ. ಆರಾಧನೆ ಮಾಡುವಾಗ, ದೇವರ ಮಾತು ಹೇಳುವಾಗ, ನಾನು ಹೇಳ್ತೇನೆ, ಒಡೆಯದ ಆ ಒಂದು ಗೆಡ್ಡೆಗಳು ಒಡೆಯುವಂತೆ ದೇವರು ಮಾಡುತ್ತಾನೆ, ತೆರೆಯದ ಬಾಗಿಲು ತೆರೆಯುವಂತೆ ದೇವರು ಮಾಡುತ್ತಾನೆ. ಹಲ್ಲೆಲೂಯಾ. ಅವಳು ನೋಡಿ ಆರಾಧನೆ ಮಾಡುವಾಗ ಹೇಳಿದ ಮಾತು ಏನು ಗೊತ್ತಿಲ್ಲ? ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ ಅಂತೆ.
ಕೀರ್ತನೆಗಳ ಪುಸ್ತಕ 34ನೇ ಕೀರ್ತನೆ 2ನೇ ವಾಕ್ಯ ಓದಿ ನೋಡ್ರಿ. ಅದನ್ನು ಕೋಟ್ ಮಾಡಿ ಅವಳು ಆರಾಧನೆ ಮಾಡ್ತಾ ಇದ್ದಾನೆ. ಕೀರ್ತನೆಗಳ ಪುಸ್ತಕ 34ನೇ ಕೀರ್ತನೆ 2ನೇ ವಾಕ್ಯ, ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು, ಯೆಹೋವನಲ್ಲಿ ಹಿಗ್ಗುತ್ತಿರುತ್ತದೆ. ಇದನ್ನು ದೀನರು ಕೇಳಿ ಸಂತೋಷಿಸುವರು. ಅವಳು ಹೇಳ್ತ, ನನ್ನ ಮನಸ್ಸು, ನನ್ನ ಪ್ರಾಣ ದೇವರಲ್ಲೇ ಹಿಗಿಸ್ತದೆ, ದೇವರಲ್ಲೇ ಸಂತೋಷ ಪಡ್ತಾ ಇದ್ದಾನೆ. ಸೈತನಿಗೆ ಯಾವ್ದು ಇಷ್ಟ ಅಲ್ಲ ಗೊತ್ತಿಲ್ಲ, ಯಾವ್ದು ಇಷ್ಟ ಇಲ್ಲ, ವಾಕ್ಯ ಹೇಳೋದು ಇಷ್ಟ ಇಲ್ಲ. ವಾಕ್ಯ ಏನಾಗಿದೆ? ಸೈತಾನಿಗೆ ವಾಕ್ಯ ಏನಾಗಿದೆ ಹೇಳಿ? ಕತ್ತಿ. ವೆರಿ ಗುಡ್, ಕತ್ತಿ. ಅಲ್ಲ ಹೇಳೋದು ಕತ್ತಿ. ವಾಕ್ಯ ಒಬ್ಬ ಕತ್ತಿಯನ್ನು ಹಿಡ್ಕೊಳ್ರಿ ಅಂತ ದೇವರ ವಾಕ್ಯ ಹೇಳ್ತದೆ. ವಾಕ್ಯವನ್ನು ಕಲಿಬೇಕು. ಅಲ್ಲಿ ಈ ಮರಿಯಳು ಕಲಿಯಲಿಲ್ಲ ಹೆಚ್ಚು, ಇವಳು ಹಳ್ಳಿ ಹುಡುಗಿ ಅಲ್ಲ, ಇವಳು ಕಲಿಯಲಿಲ್ಲ. ಆದರೆ ದೇವರ ವಾಕ್ಯದ ಜ್ಞಾನ ಹುಡುಗಿತ್ತು. ಅಲ್ಲಿ ದೇವರ ವಾಕ್ಯದ ಆ ಒಂದು ಆಲೋಚನೆ ಅವಳಿಗಿತ್ತು. ಹಾಗಾಗಿ ಅವಳು ಪ್ರತಿಕೂಲ ಬರುವಾಗ ಅವಳು ದೇವರ ವಾಕ್ಯವನ್ನು ಹಿಡಿದು ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಎಷ್ಟು ಜನ ಇವತ್ತು ಆರಾಧನೆ ಮಾಡಲಿಕ್ಕೆ ಸಿದ್ಧರಾಗಿದೆ? ಹಲ್ಲೆಲೂಯ. ನಾನು ಹೇಳ್ತೇನೆ, ಆರಾಧನೆಯಲ್ಲಿ ಸರ್ವಶಕ್ತನಾದ ದೇವರು ಹಾದು ಹೋಗುವವನಾಗಿದ್ದಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನೋಡಿ, ಆರಾಧನೆ ಮಾಡುವಾಗ ಎರಡನೇದಾಗಿ ಇವಳು ತನ್ನನ್ನು ತಾನು ತಗ್ಗಿಸ್ತಿದ್ದಾಳೆ. ಹಲ್ಲೆಲೂಯ. ಅವಳು ಹೇಳಿದ ಮಾತು ಗೊತ್ತುಂಟ? ಅಲ್ಲಿ ನಾವು ನೋಡ್ತೀವಿ ಏನಂತ ಹೇಳಿದ್ರೆ, ಆತನು ತನ್ನ ದಾಸಿಯ ದೀನಾವಸ್ಥೆಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ದೀನಾವಸ್ಥೆ ಅಂತ ಹೇಳಿದ್ರೆ ತಗ್ಗಿಸುವುದು. ಹಲ್ಲೆಲೂಯ. ದೇವರ ಮುಂದೆ ನಾವು ತಗ್ಗಿಸಿದ್ರೆ ಏನ್ ಮಾಡ್ತೇವೆ? ದೇವರ ಮುಂದೆ ನೀವು ತಗ್ಗಿಸುವುದಾದ್ರೆ ಯಾವ ಜನರ ಮುಂದೆ ನಿನ್ನ ತಲೆ ತಗ್ಗುವುದಿಲ್ಲ, ಅಷ್ಟೇ ನಂಬ್ತೇನೆ. ಆಮೇಲೆ ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನಾವು ದೇವರ ಮುಂದೆ ಅಡ್ಡ ಬಿದ್ದರೆ ಅಲ್ಲಿ ಎಲ್ಲರೂ ನಮ್ಮ ಮುಂದೆ ಅಡ್ಡ ಬಿಡುವ ಹಾಗೆ ದೇವರು ಮಾಡ್ತಾರೆ. ಸಿಸ್ಟರ್ ಸಾಕ್ಷಿ ಹೇಳಿದ್ರು, ಅವರ ಮನೆ ಹತ್ರ ಬ್ಯೂಟಿ ಪಾರ್ಲರ್. ಈಗ ಯಾರು ವಿರೋಧವಾಗಿ ನಿಂತಿದ್ದಾರೆ ಅವರೇ ಬರ್ತಾರೆ ಹತ್ತಿರಕ್ಕೆ. ಇಷ್ಟೇ ನಂಬ್ತೀರಿ? ಹತ್ತಿರ ನಿನ್ನ ಕಾಲ ಬುಡಕ್ಕೆ ಬರುವಾಗಿ ದೇವರು ಮಾಡ್ತಾನೆ. ದೇವರು ಒಬ್ಬನ ನಡತೆಗೆ ಮೆಚ್ಚಿದ್ರೆ ಏನ್ ಮಾಡ್ತಾನಂತೆ? ಶತ್ರುವನ್ನು ಸಹ ಮಿತ್ರರಾಗಿ ಮಾಡ್ತಾನೆ. ಎಷ್ಟು ನಂಬ್ತೇನೆ? ನಾನು ನಂಬ್ತೇನೆ ಇವತ್ತು ದೇವರು ನಿನಗೋಸ್ಕರ ಕೆಲವೊಂದು ಬಾಗಿಲನ್ನು ತೆರಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯ. ದೇವರು ಬಾಗಿಲು ತೆರೆದ್ರೆ ಯಾರು ಮುಚ್ಚಲಿಕ್ಕೆ ಸಾಧ್ಯವೇ ಇಲ್ಲ. ಮರಿಯಳ ಜೀವಿತದಲ್ಲಿ ನೋಡುವಾಗ ಎಲ್ಲಿ ನೋಡಿದ್ರು ಸಹ ಬಾಗಿಲು ಮುಚ್ಚಲ್ಪಟ್ಟ ಪರಿಸ್ಥಿತಿ ಇದೆ. ಹಲ್ಲೆಲೂಯ. ಮನೆಯವರ ಭಯ ಇರ್ಬೋದು, ಮನೆಯವರಾದ್ರೆ ಏನು ಹೇಳ್ತಿದ್ರೆ ಗೊತ್ತಿಲ್ಲ ನನಗೆ, ನೀವೇ ಇಮೇಜ್ ಮಾಡಿ. ಒಂದು ಚಿಕ್ಕ ಬಾಲಕಿ, ಹಲ್ಲೆಲೂಯ, ಯಾರು ನಂಬುವುದಿಲ್ಲ ಹೇಳಿದ್ರು ಸಹ. ದೇವದೂತರು ಹಿಡಿದು ಬಂದದ್ದು ಯಾರ ಮುಂದೆ? ಮರಿಯಳ ಮುಂದೆ, ಮನೆಯವರ ಮುಂದೆ ಬರಲಿಲ್ಲ. ಆದ್ರೆ ದೇವರಿಗೆ ಸ್ತೋತ್ರ. ಮರಿಯಳು ಆರಾಧನೆ ಮಾಡುವಾಗ ಅಲ್ಲಿ ಯಾರಿಗೆ ತಿಳಿಸಬೇಕು? ಆ ವ್ಯಕ್ತಿ ಯೋಸೇಫನ ಬಳಿಗೆ ಹೋಗಿ ಆ ದೇವದೂತರು ಹಿಡಿದು ಬಂದು ಹೇಳ್ತಾ ಇದ್ದಾನೆ, ನೀನು ಮರಿಯಳನ್ನು ಸೇರಲಿಕ್ಕೆ ಹಿಂದೆ ಮುಂದೆ ನೋಡಬೇಡ, ಅವಳ ಗರ್ಭವು ನನ್ನಿಂದ ರೂಪಿತವಾದ ಗರ್ಭವಾಗಿದೆ. ಅಷ್ಟೇ ನಂಬ್ತೀರಿ? ಇವತ್ತು ನಾನು ಬಲವಾಗಿ ನಂಬ್ತೇನೆ, ನಿನ್ನ ವಿಷಯದಲ್ಲಿ ಏನು ಮಾಡಬೇಕಂತ ದೇವರೇ ಮಾಡ್ತಾನೆ. ಹಲ್ಲೆಲೂಯ. ಯಾರ ಜೊತೆ ಮಾತನಾಡಬೇಕು? ದೇವರೇ ಮಾತನಾಡ್ತಾನೆ. ಅಲ್ಲಿ ನೀನು ಮಾತಾಡ್ಲಿಕ್ಕೆ ಹೋಗ್ಬೇಡ, ದೇವರು ಮಾತನಾಡ್ತಾನೆ. ಹಲ್ಲೆಲೂಯ. ನಮ್ಮ ದೇವರು ಮಾತನಾಡುವ ದೇವರಾಗಿದ್ದಾನೆ. ಎಷ್ಟು ನಂಬ್ತೀನಿ? ನನ್ನ ದೇವರು ಮಾತನಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಬೀಳವನ ಅಹಂಕಾರದಿಂದ, ಹೌದು, ಪ್ರೈಸ್ ದಿ ಲಾರ್ಡ್, ಕತ್ತೆಯನ್ನು ಹತ್ತಿಕೊಂಡು ಹೋಗ್ತಾ ಇದ್ದಾನೆ. ಹೌದು, ಪ್ರೈಸ್ ದಿ ಲಾರ್ಡ್. ಕತ್ತೆಗೊಂಡು ಹತ್ತಿಕೊಂಡು ಹೋಗುವಾಗ ಕತ್ತೆಗೆ ದೇವದೂತ ಇದ್ದದ್ದು ಗೊತ್ತಾಗ್ತದೆ, ಆದ್ರೆ ಬೀಳವನಿಗೆ ಗೊತ್ತಾಗುದಿಲ್ಲ. ಹೌದು, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಆಗ ದೇವರು ಏನ್ ಮಾಡ್ತಾರೆ? ಕತ್ತೆಗೆ ಮಾತನಾಡುವ ಶಕ್ತಿ ಕೊಡ್ತಾರೆ. ಯಾವುದಕ್ಕೆ? ಕತ್ತೆ ಮಾತನಾಡಿದ್ರೆ ನಾವು ಮಾತನಾಡಿರ್ತೇವ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯ. ಆಮೇಲೆ ಹಲ್ಲೆಲೂಯ. ಹೌದಾ, ಪ್ರೈಸ್ ದಿ ಲಾರ್ಡ್. ನಿಮ್ಮ ಹತ್ರ ದೇವರು ಮಾತಾಡ್ತಾನೆ, ಮಾತಾಡ್ತಾನಿಲ್ಲ? ಎಷ್ಟು ಜನ ಹೇಳ್ತೀರಿ ಮಾತಾಡ್ತಾನೆ? ನೀವು ಹೇಳುದು ಹೇಳ್ತಾ ಇದ್ರಿ, ಮಾತಾಡುದಿಲ್ಲ ಮಾತಾಡುದಿಲ್ಲ ಮಾತನಾಡುದಿಲ್ಲ. ಅವ್ರು ಮಾತಾಡುವುದೇ ಇಲ್ಲ. ಯಾಕೆ? ನಿನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಳಿದಿ. ನೀನು ಏನು ಹೇಳ್ತೀವಿ ಹಾಗೆ ಮಾತಾಡುದಿಲ್ಲ, ಮಾತಾಡಲಿಕ್ಕೆ ನಿನ್ನ ಕಿವಿ ಕೊಟ್ಟರೆ ಅಲ್ಲ ಕೇಳು. ನಾನು ಹೇಳ್ತೀನಿ, ನೀವು ಮೊಣಕಾಲೂರಿ ಪ್ರಾರ್ಥನೆ ಮಾಡಿ, ದೇವರ ಸನ್ನಿಧಾನದಲ್ಲಿ ಮನೆ ಬಿಟ್ಟುಬಿಟ್ಟು ದೇವರ ನನ್ನೊಂದಿಗೆ ಮಾತನಾಡಿ. ಅರೆ, ಒಂದು ಶಬ್ದ ನೀವು ಕೇಳ್ತೇನೆ.
ಹಲ್ಲೆಲೂಯಾ. ದೇವರು ಮಾತನಾಡಿದರೆ ನಮ್ಮ ಜೀವಿತ ಬದಲಾಗ್ತದೆ. ಎಷ್ಟು ನಂಬ್ತೀರಿ? ಎಷ್ಟು ನಂಬ್ತೀರಿ? ಹಲ್ಲೆಲೂಯಾ. ದೇವರು ಒಬ್ಬನನ್ನು ಎನ್ಕೌಂಟರ್ ಮಾಡಿದರೆ ಅವನ ಜೀವಿತವೇ ಬದಲಾಗ್ತದೆ. ಹಲ್ಲೆಲೂಯಾ. ಇವತ್ತು ನಾವು ಬದಲಾದದಲ್ಲ, ನಮ್ಮ ದೇವರು ನಮ್ಮನ್ನು ಬದಲಾಯಿಸಿದ್ರು. ಎಷ್ಟು ನಂಬ್ತೀರಿ? ನಿಮ್ಮನ್ನು ಯಾರು ಬದಲಾಯಿಸಿದ್ರು? ನಾವು ಬದಲಾಗಲಿಕ್ಕೆ ಆಗುವುದಿಲ್ಲ, ದೇವರು ನಮ್ಮನ್ನು ಬದಲಾಯಿಸ್ತಾರೆ. ಇವತ್ತು ಎಷ್ಟು ಜನ ಹೇಳ್ತೀರಿ, ನನ್ನ ದೇವರನ್ನು ಮೆಚ್ಚಿಸ್ತೇನೆ. ನಮಗೆ ಆ ಸಾಮರ್ಥ್ಯ ಇಲ್ಲ, ಆದರೆ ದೇವರಿಗೆ ಆ ಸಾಮರ್ಥ್ಯ ಉಂಟು. ಇವತ್ತು ನೀವೆಲ್ಲ ಎಲ್ಲವನ್ನು ಬಿಟ್ಟು ಬರಲಿಕ್ಕೆ ಕಾರಣ ದೇವರು ನಿಮ್ಮನ್ನು ಹೊರಗೆ ತಂದದ್ದು. ಎಷ್ಟು ಹೇಳ್ತೇವೆ, ದೇವರು ತಂದದ್ದು. ನಮಗೆ ಆ ಧೈರ್ಯ ಇರಲಿಕ್ಕಿಲ್ಲ, ಅದು ನಮ್ಮ ದೇವರು ನಮ್ಮನ್ನು ಹೊರಗೆ ತರುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಈ ಒಂದು ಸ್ಟೇಟ್ಮೆಂಟ್ ಕೊಡುವಾಗ ಅವಳು ಹೇಳಿದ ಮಾತಿಯನ್ನು ಗೊತ್ತುಂಟ? ಆತನು ತನ್ನ ದಾಸಿಯ ದೀನಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ನಾನು ಹೇಳ್ಬೇಕಾ, ಇವತ್ತು ನಿಮ್ಮ ದೀನಸ್ಥಿತಿಯ ಮೇಲೆ ದೇವರು ಮೊದಲ ಲಕ್ಷ್ಯ ಇಡ್ತಾನೆ. ನಿನ್ನ ಕಷ್ಟದ ಸ್ಥಿತಿಯ ಮೇಲೆ ದೇವರು ಮೊದಲ ಲಕ್ಷ್ಯವಿಡ್ತಾನೆ. ನಿನ್ನ ಪರಿಸ್ಥಿತಿಯನ್ನು ನೋಡಿ ಅವನು ಹಾದು ಹೋಗುವ ದೇವರಲ್ಲ, ನಿನ್ನ ಪರಿಸ್ಥಿತಿಯನ್ನು ನೋಡಿ ನಿನಗೆ ಸಹಾಯ ಮಾಡುವ ದೇವರವನಾಗಿದ್ದಾನೆ. ನೋಡಿ, ಕೀರ್ತನೆಗಳ ಪುಸ್ತಕ 136ನೇ ಕೀರ್ತನೆ 23ನೇ ವಾಕ್ಯ ಏನು ಹೇಳ್ತಾರೆ ನೋಡಿ. ಕೀರ್ತನೆಗಳ ಪುಸ್ತಕ 136ನೇ ಕೀರ್ತನೆ 23ನೇ ವಾಕ್ಯ. ನಾನು ದೀನಾವಸ್ಥೆಯಲ್ಲಿದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು. ನೋಡಿ ಪ್ರಿಯರೇ, ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮ ದೀನಾವಸ್ಥೆಯಲ್ಲಿ ನಮ್ಮ ನೆನಪು ಮಾಡುವ ದೇವರಾಗಿದ್ದಾನೆ. ಅಲ್ಲಿ ಮರಿಯಳು ಹೇಳ್ತಾ ಇದ್ದಾಳೆ ಇಲ್ಲಿ, ಅವಳು ಹೇಳ್ತಾ ತನ್ನ ದಾಸಿಯ ದೀನಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಆಮೇಲೆ ಅಲ್ಲಿ ನಿಶ್ಚಯ ಹೇಳ್ತೀನಿ, ನಿನ್ನ ಮೇಲೆ ಯಾರು ಇವತ್ತು ಲಕ್ಷ್ಯ ಇಡದಿದ್ರು ಸಹ ದೇವರು ಲಕ್ಷ್ಯ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಆಗರನ ಬಗ್ಗೆ ನಮಗೆಲ್ಲ ಗೊತ್ತುಂಟು. ಆಗರನ ಅಬ್ರಹಾಮನನ್ನು ನಂಬಿದ್ರು, ಆದರೆ ಅಬ್ರಹಾಮನ ಏನು ಮಾಡಿದ? ಮಗುವನ್ನು ಮತ್ತು ಅವಳನ್ನು ಏನು ಮಾಡಿದ? ಹೊರಗೆ ಹಟ್ಟಿಸಿದ, ಅಡವಿಗೆ ಹಟ್ಟಿಸಿದ. ಹೋಗುವಾಗ ಏನು ಕೊಟ್ಟ? ನೀರು, ಒಂದು ತಿಪ್ಪಿ ನೀರು, ಒಂದೇ ಬುತ್ತಿ ತಿಂಡಿ ಕೊಟ್ಟ. ಹೌದಲ್ಲ? ಪ್ರೈಸಲು ಅದನ್ನು ತಗೊಂಡು ಹೋಗಲು ಎಲ್ಲ ಖಾಲಿ ಆಯ್ತಲ್ಲ. ಖಾಲಿ ಆದ ಕಡೆ ಏನು ಮಾಡಿದವಳು? ತನ್ನ ಮಗು ಸಾಯುವುದನ್ನು ನೋಡ್ಲಿಕ್ಕೆ ಆಗದೆ ಅವಳು ಏನು ಮಾಡಿದ್ದು? ಅಳ್ಲಿಕ್ಕೆ ಪ್ರಾರಂಭ ಮಾಡುವಾಗ ಅಲ್ಲಿ ದೇವರು ಆಗರಣ ಹತ್ರ ಮಾತನಾಡ್ತಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಹತ್ರ ಯಾರು ಮಾತನಾಡದಿದ್ದರೂ ಸಹ ದೇವರು ಇವತ್ತು ನಿನ್ನೊಂದಿಗೆ ಮಾತನಾಡಕ್ಕೆ ಇಷ್ಟಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೀನ ಅವಸ್ಥೆಯಲ್ಲಿ ಸಹಾಯ ಮಾಡುವ ದೇವರವನಾಗಿದ್ದಾನೆ. ಹಲ್ಲೆಲೂಯಾ. ಅವನು ಹೇಳಿದ ಮಾತು ನೋಡ್ರಿ, ಈಗೋ ಇಂದಿನಿಂದ ತಲಾಂತರದವರೆಲ್ಲರೂ ನನ್ನನ್ನು ಧನ್ಯಳೆಂದು ಏನ್ ಮಾಡ್ತಾರೆ? ಹೊಗಳುವರು. ಅವಳು ಫೇತ್ ಡಿಕ್ಲರೇಷನ್ ಮಾಡ್ತಾ ಇದ್ದಾಳೆ. ಎಷ್ಟು ಹೇಳಿದ್ರು ಡಿಕ್ಲರೇಷನ್ ಮಾಡ್ತಿದ್ರಿ? ಹಲ್ಲೆಲೂಯಾ. ವಾಕ್ಯ ಹೇಳ್ಕೊಂಡು ನಿಮ್ಮ ಡಿಕ್ಲರೇಷನ್ ಮಾಡುವಾಗ ಆ ವಾಕ್ಯ ನಿಮ್ಮದಾಗ್ತದೆ. ಹಲ್ಲೆಲೂಯಾ. ಇಲ್ಲಿ ಸಹ ಅವಳು ದೇವರ ವಾಕ್ಯವನ್ನು ಕೋಟ್ ಮಾಡ್ತಾ ಇದ್ದಾಳೆ. ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 13ನೇ ವಾಕ್ಯ ಓದಿ ನೋಡ್ರಿ. ಅಲ್ಲಿ ಲೇಯಳು ಹೇಳಿದ ಮಾತನ್ನು ಇಲ್ಲಿ ಅವಳು ಹೇಳ್ತಾ ಇದ್ದಾಳೆ. ಅಲ್ಲಿ ಯಾಕೋಬನ ಹೆಂಡತಿಯಾದ ಲೇಯಳು ಒಂದು ಮಾತು ಹೇಳ್ತಾರೆ. ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 13ನೇ ವಾಕ್ಯ. ನನ್ನನ್ನು ಧನ್ಯಳೆಂದು ಹೊಗಳುವರು. ನೋಡಿ, ಪ್ರೈಸ್ ದಿ ಲಾರ್ಡ್. ಅದೇ ಇಲ್ಲಿ ಕೋಟ್ ಮಾಡ್ತಾ ಇದ್ದಾಳೆ ಅವಳು ಹೇಳುವ ಮಾತು ನೋಡ್ರಿ. ದೇವರ ವಾಕ್ಯವನ್ನು ಆಧಾರ ಮಾಡಿಕೊಂಡು ಹೇಳ್ತಾ ಇದ್ದಾಳೆ. ಏನಂತ ಹೇಳಿದ್ರೆ, ಇಂದಿನಿಂದ ನನ್ನನ್ನು ಏನ್ ಮಾಡ್ತಾರೆ? ಸ್ತ್ರೀಯರು ನನ್ನನ್ನು ಧನ್ಯಳೆಂದು ಹೊಗಳುವರು ಎಂಬುದಾಗಿ. ಅವಳ ಪರಿಸ್ಥಿತಿ ಹೊಗಳುವ ಪರಿಸ್ಥಿತಿ ಇದ್ದ, ಹೊಗಳುವ ಪರಿಸ್ಥಿತಿ ಇರಲಿಲ್ಲ ಅವಳನ್ನು. ಆದರೆ ಅವಳು ಮಾತನಾಡಿದ್ದು ಕಣ್ಣಿಗೆ ಕಾಣುವ ವಿಷಯ ಅಲ್ಲ, ಕಣ್ಣಿಗೆ ಕಾಣದ ವಿಷಯವನ್ನು ಅವಳು ಡಿಕ್ಲರೇಷನ್ ಮಾಡ್ತಾ ಇದ್ದಾಳೆ. ಎಷ್ಟು ಜನ ಇವತ್ತು ಫೇತ್ ಡಿಕ್ಲರೇಷನ್ ಮಾಡ್ತಿದ್ದೀರಿ? ನಾನು ಬಲವಾಗಿ, ನೀನು ಬಾಲವಾಗಿ ಅಲ್ಲ, ದೇವರನ್ನ ಶಿರ ಮಾಡಿಟ್ಟಿದ್ದಾನೆ. ನೀನು ಕೆಳಗಡೆ ಹೋಗುವುದಿಲ್ಲ, ನೀನು ಮೇಲನಾಗುತ್ತಿ. ಹಲ್ಲೆಲೂಯಾ. ದೇವರು ನಿನ್ನನ್ನು ಅಭಿವೃದ್ಧಿ ಪಡಿಸುತ್ತಾನೆ. ದೇವರು ನಿನಗೆ ವೈರಿಗಳ ಮುಂದೆ ಔತಣವನ್ನು ಸಿದ್ಧಪಡಿಸಿದ್ದಾನೆ. ನೀನು ವಾಕ್ಯವನ್ನು ಎಷ್ಟು ಮಾತನಾಡ್ತೀಯ, ಆ ವಾಕ್ಯ 100ರಷ್ಟು ಕಾರ್ಯ ಮಾಡ್ಲಿಕ್ಕೆ ಹೋಗ್ತಾ ಉಂಟು. ಹಲ್ಲೆಲೂಯಾ. ಇವಳು ನೇರವಾಗಿ ಆ ಮಾತನ್ನು ಡಿಕ್ಲೇರ್ ಮಾಡ್ತಾ ಇದ್ದಾಳೆ. ಇಂದಿನಿಂದ ಹಲ್ಲೆಲೂಯಾ ನನ್ನನ್ನು ಎಲ್ಲ ಸ್ತ್ರೀಯರ ಮಧ್ಯೆ ಧನ್ಯಳೆಂದು ಕರೆಯುತ್ತಾರೆ. ಹಲ್ಲೆಲೂಯಾ. ನೋಡಿ, ಅವಳು ಹೇಳಿದ ಮಾತು ಅದು ನೆರವೇರಬೇಕಾದ್ರೆ ಅವಳು ಎಷ್ಟು ವರ್ಷ ಕಾಯ್ಬೇಕಾಯ್ತು? ಅದನ್ನ 30 ವರ್ಷ
ಗೊತ್ತುಂಟು, ಕಾನಾ ಊರಿನ ಮದುವೆಯಲ್ಲಿ, ಹೌದು, ಕಾನಾ ಊರಿನ ಮದುವೆಯಲ್ಲಿ ಏನಾಯ್ತು? ದ್ರಾಕ್ಷರಸ ಏನಾಯ್ತು? ಕೊರತೆ ಆಯ್ತು. ಕೊರತೆ ಆಗುವಾಗ ಯೇಸು ಸ್ವಾಮಿಯ ತಾಯಿ ಮರಿಯ ಯಾರ ಬಳಿಗೆ ಹೋದದ್ದು? ಯೇಸುವಿನ ಮನೆಗೆ ಹೋದದ್ದು. ಹಲ್ಲೆಲೂಯ. ಆಗ ಯೇಸು ಅದ್ಭುತ ಮಾಡಿದ ನೋಡಿ, ಅಲ್ಲಿ ಎಲ್ಲರೂ ಮರಿಯಳನ್ನು ನೋಡಿ ಏನ್ ಮಾಡಿದ್ರು? ನೀನು ಧನ್ಯಳು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಿನ್ನ ಬಾಯಲ್ಲಿ ಹೊರಟ ಮಾತು ಅದು ನೆರವೇರದೆ ಇರುವುದಿಲ್ಲ. ಭೂಮಿ ಆಕಾಶ ಅಳಿದು ಹೋಗಬಹುದು, ದೇವರ ಬಾಯಿಂದ ಬಂದ ಶಬ್ದ ಅದು ಎಂದಿಗೂ ಅಳಿದು ಹೋಗುವುದಿಲ್ಲ. ಅಲ್ಲಿ ನಿನ್ನ ಬಾಯಲ್ಲಿ ಯಾವಾಗ ಸಹ ವಾಕ್ಯ ಬರಬೇಕು. ವಾಕ್ಯ ಸೃಷ್ಟಿ ಮಾಡ್ತದೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ಕ್ರಮವಿಲ್ಲದೆ ಬರಿದಾಗಿತ್ತು ಎಂಬುದಾಗಿ ಅಲ್ಲಿ ಆರಾಧನೆ ಮಾಡುವವರು ಹೇಳಿದ್ರು. ಆಗ ಯಾವುದದು ಕ್ರಮಕ್ಕೆ ತಂದದ್ದು? ವಾಕ್ಯ. ವಾಕ್ಯವೇ ಸರಿಪಡಿಸಿದ್ದು. ಅಲ್ಲಿ ಬೆಳಕಾಗಲಿ ಎಂಬ ವಾಕ್ಯ ಮಾತಾಡುವಾಗ ಬೆಳಕಾಯಿತು ಎಂಬುದಾಗಿ ವಾಕ್ಯ ಇರ್ತದೆ. ಇವತ್ತು ನಾನು ಹೇಳ್ಬೇಕಾ, ನಿನ್ನ ಛಿದ್ರವಾದ ಜೀವಿತ ಸರಿಪಡಿಸುವುದು ದೇವರ ವಾಕ್ಯ. ಅಲ್ಲಿ ನಿನ್ನ ಛಿದ್ರವಾದ ಜೀವಿತ ಅದನ್ನು ಒಂದು ಇನ್ನೊಂದು ಲೆವೆಲ್ಗೆ ತರುವುದೇ ದೇವರ ವಾಕ್ಯ. ಯೆಹೋಶುವನಿಗೆ ಯಾಕೆ ಹೇಳಿದ್ರು? ಆ ವಾಕ್ಯ ಬಿಟ್ಟು ಎಡಕ್ಕೆ ಬಲಕ್ಕೆ ತಿರುಗಬೇಡ ಅಂತ ಯಾಕೆ ಹೇಳಿದ್ರು? ಈ ವಾಕ್ಯದಲ್ಲಿ ನಿನ್ನ ನಿಲ್ಲಿಸುವ ಶಕ್ತಿ ಉಂಟು. ಈ ವಾಕ್ಯ ನಿನ್ನನ್ನು ಮುನ್ನಡೆಸುವ ಶಕ್ತಿ ಉಂಟು. ಹಲ್ಲೆಲೂಯ. ನೋಡಿ, ಅಲ್ಲಿ ಎಲ್ಲಿ ಸಹ ನೋಡಿದ್ರೆ ಅವಳು ದೇವರ ವಾಕ್ಯವನ್ನು ಅವಳು ಕೋಟ್ ಮಾಡ್ತಾ ಇದ್ದಾಳೆ. 49ನೇ ವಾಕ್ಯ ಓದಿರಿ. 49ನೇ ವಾಕ್ಯದಲ್ಲಿ ದೊಡ್ಡ ಉಪಕಾರವನ್ನು ಮಾಡಿದ್ದಾನೆ. ಆತನ ನಾಮವು ಪರಿಶುದ್ಧವಾದದ್ದು. ಇಲ್ಲಿ ಸಹ ಅವಳು ಹೇಳಿದ ವಾಕ್ಯ ಎನ್ನುವುದಿಲ್ಲ, ಶಕ್ತನಾಗಿರುವಂತ ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ. ಅಲ್ಲಿ 124ನೇ ಕೀರ್ತನೆ 26ನೇ ಕೀರ್ತನೆ 3ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಯೆಹೋವನು ನಮಗೋಸ್ಕರ ಮಹತ್ಕಾರ್ಯ ಮಾಡಿದ್ದು ನಿಜ. ಹಲ್ಲೆಲೂಯ. ಯೆಹೋವ ನಮಗೋಸ್ಕರ ಮಹತ್ಕಾರ್ಯ ಮಾಡಿದ್ದು ನಿಜ. ಅದನ್ನೇ ಅವಳು ಕೋಟ್ ಮಾಡಿ ಹೇಳ್ತಾರೆ, ಶಕ್ತನಾದವರು ನಮಗೆ ಏನ್ ಮಾಡಿದ್ದಾನೆ? ಮಹೋಪಕಾರ ಮಾಡಿದ್ದಾನೆ. ಪ್ರತಿಯೊಂದು ನೋಡ್ರಿ ವಾಕ್ಯ ಅವಳು ಕೋಟ್ ಮಾಡ್ತಾ ಇದ್ದಾಳೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ವಾಕ್ಯ ಎಷ್ಟು ಓದುತ್ತಿ ಅಷ್ಟು ನಿನ್ನ ದೇವರು ಸ್ಟ್ರಾಂಗ್ ಆಗಿ ನಿನ್ನನ್ನು ಮಾಡ್ತಾನೆ. ಅಲ್ಲಿ ಯಾರು ವಾಕ್ಯದಲ್ಲಿದ್ದಾರೆ ಅವರು ಬೀಳಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ತೇನೆ, ನಿನ್ನ ವಾಕ್ಯದಲ್ಲಿ ಬಲ ಹೊಂದಬೇಕು. ಇವತ್ತು ಅಲ್ಲಿ ವಾಕ್ಯ ಯಾರಿಗೆ ಆಗುವುದಿಲ್ಲ? ಸೈತಾನನಿಗೆ ಆಗುವುದಿಲ್ಲ. ಅಲ್ಲಿ ಪ್ರೈಸ್ ದಿ ಲಾರ್ಡ್. ಅವನಿಗೆ ವಾಕ್ಯ ಗೊತ್ತುಂಟು, ಆದರೆ ಕರೆಕ್ಟ್ ಆಗಿ ವಾಕ್ಯ ಗೊತ್ತಿಲ್ಲ. ಅಲ್ಲಿ ಪ್ರೈಸ್ ದಿ ಲಾರ್ಡ್. ಅವನಿಗೆ ಏನ್ ಮಾಡ್ತಾನೆ? ದೇವರ ನಾವು ನೋಡ್ತೇವೆ, ದೇವರ ವಾಕ್ಯ ಇರ್ತದೆ, ಮನುಷ್ಯನು ಕಲ್ಲಿನಿಂದ ಏನ್ ಮಾಡ್ತಾನೆ? ಮಗುವನ್ನು ಹುಟ್ಟಿಸ್ತಾನೆ ಅಂತ ಹೇಳಿದ. ಕಲ್ಲಿನಿಂದ ಮಗುವನ್ನು ಹುಟ್ಟಿಸ್ಲಿಕ್ಕೆ ಶಕ್ತನಂತ ಯಾರು ಹೇಳಿದ್ರು? ದೇವರು ಹೇಳಿದ್ರು. ಇವನೇನು ಹೇಳಿದ್ರು? ಕಲ್ಲಿನಿಂದ ರೊಟ್ಟಿ ಮಾಡ. ನೋಡಿ, ಟ್ವಿಸ್ಟ್ ಇರ್ತದೆ ಅಲ್ಲಿ. ಅಲ್ಲೇ ವಾಕ್ಯ ಗೊತ್ತಿಲ್ಲದವರು ಬೇಗ ಏನಾಗ್ತಾರೆ? ಮರಳಾಗ್ತಾರೆ. ಆಮೇಲೆ ಅಲ್ಲಿ ಮತ್ತೆ ಅವರು ಸಂಶಯ ಬರುವ ಹಾಗೆ ಮಾಡುದು. ಅಲ್ಲಿ ಎಷ್ಟು ಸ್ವಾಮಿದ್ರೆ ಮೇಲಿಂದ ಕೆಳಗೆ ನೀನು ದುಮುಕು, ದೇವದೂತರನ್ನು ಹಿಡಿತಾರಲ್ಲ ಎಂಬುದಾಗಿ. ಹೌದು. ಅಲ್ಲಿ ಇವತ್ತು ಸಂಶಯ ಮಾಡು. ನೀನು ದೇವರ ಮಗನಾಗಿದ್ದರೆ, ಎಸ್ ಸ್ವಾಮಿಗೆ ನೀನು ದೇವರ ಮಗನಾಗಿದ್ದರೆ, ಇವತ್ತು ನಿಮ್ಮ ಹತ್ರ ಸಿಗ್ತದೆ, ನೀನು ದೇವರ ಮಗನಾಗಿದ್ರೆ ಇದು ಮಾಡ ಅಂತ ಹೇಳ್ತೇವೆ. ಆಗ ನೀವು ಅದು ಮಾಡ್ಲಿಕ್ಕೆ ಹೋಗ್ಬೇಕು. ನಿಮ್ಮನ್ನು ನೀವು ಪ್ರೂವ್ ಮಾಡ್ಬೇಕಂತ ಅಗತ್ಯ ಇಲ್ಲ. ದೇವರ ಮಗನೇ ಮಗನೇ ಎಂಬುದಾಗಿ ಹೇಳ್ರಿ, ನಾನು ದೇವರ ಮಗನಾಗಿದ್ದೇನೆ, ದೇವರ ಮಗನಾಗಿದ್ದೇನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅವನು ಸುಳ್ಳಿನ ಅಪ್ಪ ಅಂತ ಬೈಬಲ್ ಹೇಳ್ತಾ ಉಂಟು. ಅಲ್ಲಿ ಯೇಸು ಸ್ವಾಮಿ ಎಲ್ಲ ವಾಕ್ಯದಲ್ಲಿ ಉತ್ತರ ಕೊಟ್ಟ. ಹಾಗೆ ಬೈಬಲ್ ಇರ್ತದೆ, ಸೈತಾನನು ಅವನನ್ನು ಬಿಟ್ಟು ಓಡಿವಾದ. ನಿನಗೆ ವಾಕ್ಯ ಕೊಟ್ಟಿದ್ರೆ ಯಾರು ಸಹ ನಿನ್ನ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ದೇವರ ವಾಕ್ಯ ನಿನ್ನ ಬಾಯಲ್ಲಿರಬೇಕು. ಹಲ್ಲೆಲೂಯ. ಅದು ಹಗಲಿರುಳು ನೀನು ಮಾತನಾಡಬೇಕು. ಅಲ್ಲಿ ಹೇಳ್ತೇನೆ, ಆರಾಧನೆ ಅಂತ ಹೇಳಿದರೆ, ವರ್ಷಿಪ್ ಅಂತ ಹೇಳಿದರೆ ಅದರಲ್ಲಿ ದೇವರ ವಾಕ್ಯ ಇರಬೇಕು. ಹಲ್ಲೆಲೂಯ. ಮರಿಯಳ ಆರಾಧನೆ ನೋಡ್ರಿ, ಮರಿಯಳ ವರ್ಷಿಪ್ ಅನ್ನು ನೋಡ್ರಿ, ವಾಕ್ಯದಾನದಲ್ಲಿ ಮತ್ತೆ ಫೇತ್ ಡಿಕ್ಲರೇಷನ್ ಅವನು ಮಾಡ್ತಾ ಇದ್ರು. ಅಲ್ಲಿ ಅವಳಿಗೆ ನೀವು ಕೆಳಗಿನ ಅಧ್ಯಾಯಕ್ಕೆ ಬರುವಾಗ ನೋಡಿ, ಅವಳು ಏನು ಮಾಡ್ತಾಳೆ ಅಂತ ಹೇಳಿದ್ರೆ, 50ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಅವಳು ವರ್ಷಿಪ್ ಮಾಡುವಾಗ ಹೇಗೆ ವರ್ಷಿಪ್ ಮಾಡಿತ್ತು ಅಂತ ಹೇಳಿದ್ರೆ, ಆತನಲ್ಲಿ ತಳತಳಾಂತರವಾಗಿರುವುದು. ತನ್ನ ಬಗ್ಗೆ ಅವಳು ದೇವರ ಸನ್ನಿಧಾನದಲ್ಲಿ ಸ್ತುತಿಸಲಿಕ್ಕೆ ಶುರು ಮಾಡಿದ ಮೇಲೆ ಅವಳು ಹೇಳ್ತಾರೆ, ಬೇರೆಯವರ ಬಗ್ಗೆ ಹೇಳ್ತಾ ಇದ್ದಾಳೆ. ಬೇರೆಯವರು ಸಹ ಆರಾಧನೆ ಮಾಡಿದ್ರೆ ಅವರನ್ನು ದೂರ ಇಡುವುದಿಲ್ಲ. ಅಲ್ಲಿ ನಂತರ ನಾವು ಕೆಳಗೆ ನೋಡುವಾಗ ಆದಿಕಾಂಡದಲ್ಲಿ ದೇವರು ಮಾಡಿದ ಅದ್ಭುತಗಳನ್ನು ಹೇಳ್ತಾ ಇದ್ದಾನೆ. ಅಬ್ರಹಾಮನ ಬಗ್ಗೆ ಅಲ್ಲಿ ಕೆಳಗೆ ವಾಕ್ಯವನ್ನು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಮರಿಯಳಿಗೆ ವಿದ್ಯಾಭ್ಯಾಸ ಇಲ್ಲದಿದ್ದರೂ ಸಹ ದೇವರ ವಾಕ್ಯದ ವಿದ್ಯಾಭ್ಯಾಸ ಚೆನ್ನಾಗಿತ್ತು. ಅಷ್ಟು ಜನ ಹೇಳ್ತಿರೋದು
ನನಗೆ ದೇವರ ವಾಕ್ಯ ಅಂದರೆ ಸಾಕು. ಅಲ್ಲಿ 119 ಕೀರ್ತನೆಯಲ್ಲಿ ಹೇಳ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ದಾರಿಗೆ ಬೆಳಕಾಗಿದೆ ಎಂಬುದಾಗಿ. ಇವತ್ತು ನಾನು ಹೇಳಬೇಕಾ, ದೇವರ ವಾಕ್ಯವನ್ನು ಓದಿರಿ. ಅಲ್ಲಿ ನಿಮ್ಮನ್ನು ನಡೆಸುವುದು ದೇವರ ವಾಕ್ಯವೇ, ನಿಮ್ಮನ್ನು ರಕ್ಷಿಸುವುದು ದೇವರ ವಾಕ್ಯವೇ. ನಾನು ನಂಬ್ತೇನೆ. ಅಲ್ಲಿ ಮರಿಯಳ ಪರಿಸ್ಥಿತಿ ನೋಡಿ ಕೂಗಲಿಲ್ಲ, ಅಳ್ಳಿಲ್ಲ. ಅಲ್ಲಿ ನಾವಾದ್ರೆ ಏನು ಮಾಡ್ತಿದ್ದೇವೆ ಆ ಪರಿಸ್ಥಿತಿಯಲ್ಲಿ? ನೀವು ಯೋಚಿಸ್ತೀರಿ, ಏನು ಮಾಡ್ತಿದ್ರಿ? ಅಮ್ಮಂದಿರ ಮಕ್ಕಳಿಗೆ ಏನು ಮಾಡ್ತಿದ್ರು? ಹೊಡಿತಿದ್ರೆ ಪ್ರೈಸಲು ಎಂತ ಮಾಡಿದ್ವಿ ಎಂಬುದಾಗಿ. ಆದರೆ ಮರಿಯಳು ಒಂದೇ ನಂಬಿಕೆ ದೇವರ ಮೇಲೆ. ದೇವರು ನನ್ನ ಜೀವಿತದಲ್ಲಿ ಏನೋ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ದೇವರಿಗೆ ನನ್ನ ಮೇಲೆ ಒಂದು ದೊಡ್ಡ ಪ್ಲಾನ್ ಇದೆ. ಮತ್ತು ನಾನು ಹೇಳ್ತೇನೆ, ಶತ್ರು ಏನೇ ನಿನ್ನ ಜೀವಿತದಲ್ಲಿ ಅನುಮತಿ ಮಾಡಿದರೂ ಸಹ ಅದು ಒಳ್ಳೆಯದಕ್ಕೆ ಟರ್ನ್ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಎಷ್ಟು ಜನ ನಂಬ್ತೀನಿ? ನಾನು ನಂಬ್ತೇನೆ. ನಿನ್ನ ಪರಿಸ್ಥಿತಿ ದೇವರಿಂದ ಬದಲು ಮಾಡ್ತಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎಂದು ನಿಲ್ಲುವ. ಎಷ್ಟು ಜನ ಇವತ್ತು ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ರೆ, ಮರಿಯಳು ಹೇಳಿದ್ಲು, ಇಂದಿನಿಂದ ಅಲ್ಲಿ ನನ್ನನ್ನು ಲೋಕದ ಜನರು ಧನ್ಯಳೆಂದು ಹೊಗಳುವರು ಎಂಬುದಾಗಿ. ಇವತ್ತು ಎಷ್ಟು ಜನ ಕೈಗಳನ್ನೆತ್ತಿ ದೇವರಿಗೆ ಹೇಳ್ತಾ ಇದ್ರೆ, ದೇವರೇ ನನ್ನ ಜೀವಿತದಲ್ಲಿ ಸಹ ಎಲ್ಲ ಜನರು ನನ್ನನ್ನು ನೋಡಿ ಹೊಗಳುವರು, ನನ್ನ ಕುಟುಂಬವನ್ನು ನೋಡಿ ಹೊಗಳುವರು. ನನ್ನ ಅವಮಾನ ಪಟ್ಟ ಸ್ಥಳದಲ್ಲಿ ನಾನು ತಲೆ ಎತ್ತುವಂತೆ ನೀನು ಮಾಡುತ್ತಿ ಸ್ವಾಮಿ. ಎಷ್ಟು ಜನ ನಂಬ್ತೀನಿ? ನಮ್ಮ ಸ್ಥಿತಿಯನ್ನು ತಿಳಿದ ದೇವರಾಗಿದ್ದಾನೆ, ನಮ್ಮ ತಲೆಯನ್ನು ಎತ್ತುವ ದೇವರವರಾಗಿದ್ದಾನೆ. ಅಲ್ಲಿ ಅವರು ಯಾವಾಗಲೂ ನಮ್ಮ ಜೊತೆ ಇದ್ದಾನೆ. ಅಲ್ಲಿ ಮರಿಯಳ ಜೊತೆ ದೇವರ ಗಾಬ್ರಿಯಲ್ ಮಾತನಾಡುತ್ತಿದ್ದಾನೆ. ಮರಿಯಳೇ ಭಯಪಡಬೇಡ, ನೀನು ಗರ್ಭಿಣಿಯಾಗಿ ಒಂದು ಮಗುವನ್ನು ಹೆರುತ್ತೀನಿ. ಆ ಮಗು ಯೇಸು ಎಂಬುದಾಗಿ ಹೆಸರಿರಬೇಕು. ಮರಿಯಳಿಗೆ ದೇವರ ಆಲೋಚನೆ, ದೇವರ ಪ್ಲಾನ್ ತಿರ್ಲಿಕ್ಕೆ ಆಗಲೇ ಇಲ್ಲ. ಇವತ್ತು ನಾನು ಹೇಳ, ನಿಮ್ಮ ಜೀವಿತದಲ್ಲಿ ಒಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ಹೋಗುವುದಾದರೆ ನಿಮಗೆ ಆ ಥರ ಪ್ರಾಣಿಯನ್ನು ಎಂಬುದಾಗಿ ಗೊತ್ತಿರಲಿಕ್ಕಿಲ್ಲ. ನಿನಗೋಸ್ಕರ ದೊಡ್ಡ ಪ್ಲಾನ್ ರೆಡಿ ಮಾಡಿದ್ದಾರೆ. ನೀನು ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ಅದರಿಂದ ಹೊರಗೆ ಬರುವ ಪ್ಲಾನ್ ಅನ್ನು ದೇವರು ರೆಡಿ ಮಾಡಿದ್ದಾರೆ. ಎಷ್ಟು ಜನ ನಂಬ್ತೀರಿ? ಥ್ಯಾಂಕ್ ಯು ಎಷ್ಟು ಜನ ನಂಬ್ತೀರಿ? ನನ್ನ ತಲೆಯಲ್ಲಿ ಎತ್ತುವ ದೇವರೇ, ನೀನು ನನ್ನ ಜೊತೆ ಇರುವುದಕ್ಕೆ ನನಗೆ ಸ್ತೋತ್ರ. ನನ್ನ ಸ್ಥಿತಿ ಏನಾರಿದ್ದ ದೇವರೇ, ನನ್ನ ಜೊತೆ ಇರುವುದಕ್ಕೆ ಸ್ತೋತ್ರ ಎಂಬುದಾಗಿ ಹೇಳುವ. ಜೀಸಸ್. ಕೊನೆಯದಾಗಿ ಕರಗಳನ್ನು ತಟ್ಟುತ್ತ ದೇವರಿಗೆ ಸ್ತೋತ್ರ ಹೇಳುವ. ನನ್ನ ತಲೆಯನ್ನು ಎತ್ತುವ ದೇವ, ಭಯವಿಲ್ಲ. ನನ್ನ ಸ್ಥಿತಿಯನ್ನು ತಿಳಿದ ದೇವ, ನನ್ನ ಜೊತೆ ಇರಲು ನಂಬಿಕೆ. ನನ್ನ ತಲೆಯನ್ನು ನಾನು ಹೇಳ್ತೇನೆ, ಯಾವ ಸ್ಥಳದಲ್ಲಿ ತಲೆ ತಗ್ಗಿಸಿ ಆ ಸ್ಥಳದಲ್ಲಿ ತಲೆ ಎತ್ತುತ್ತಾರೆ. ನಿನ್ನನ್ನು ಧನ್ಯಳೆಂದು ಕರೀತಾರೆ. ನಿನ್ನ ಜೀವಿತದಲ್ಲಿ ಕೆಲವೊಂದು ಬರಗಾಲ ಇರುವುದಾದರೆ ಆ ಬರಗಾಲವನ್ನು ತೆಗೆಯುವ ದೇವರು, ಬಡತನ ತೆಗೆಯುವ ದೇವರು, ಹೊಸ ಕಾರ್ಯ ಮಾಡುವ ದೇವರು, ನಮ್ಮ ದೇವರು ಬೆಳಚಿಯಾಗಿದ್ದಾರೆ. ಆಗ ತೆರೆಯುವ ದೇವರಾಗಿದ್ದಾನೆ. ಲಜ್ಜೆಯ ಕಂಡ ದಿನಗಳಿಗೆಲ್ಲ ಸನ್ಮಾನ ತರುವವರೇ, ಲಜ್ಜೆಯ ಕಂಡ ದಿನಗಳಿಗೆಲ್ಲ ಹೇಳುವ ಹಳೆಯ ಮುರಿದವರೇ. ಎಷ್ಟು ಜನ ನಂಬಿರಿ? ಹಲ್ಲೆಲೂಯಾ. ನಿನ್ನ ವಿಷಯದಲ್ಲಿ ಬಾಗಿಲುಗಳು ತೆರೆದುಕೊಂಡು ಅವಮಾನದ ಬಾಗಿಲು ಮುಚ್ಚಿ ಸನ್ಮಾನದ ಬಾಗಿಲು ದೇವರು ತೆರೆದಿದ್ದಾನೆ. ಎಷ್ಟು ಜನ ನಂಬ್ತೀರಿ? ನಿನ್ನ ಕಣ್ಣೀರು ಬದಲಾಗಿ ಆನಂದದ ಕಣ್ಣೀರಾಗಿ ಮಾರ್ಪಡಿಸ್ತಾನೆ. ಮರಿಯಳ ಸ್ಥಿತಿಯನ್ನು ನೋಡಿ ಪ್ರಿಯರೇ, ಒಂದು ಅವಮಾನದ ಪರಿಸ್ಥಿತಿಯಲ್ಲಿ ಏರ್ಪಾಡಾಗಿತ್ತು. ಆದರೆ ಸತ್ಯವೇದ ಹೀಗೆ ಹೇಳ್ತದೆ, ಮರಿಯಳು ದೇವರನ್ನು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ್ದು. ಇದು ನನ್ನ ಪ್ಲಾನ್ ಅಲ್ಲ, ದೇವರ ಪ್ಲಾನ್. ಇವತ್ತು ನಾನು ಹೇಳ್ತೇನೆ, ನೀನು ಯಾವುದೇ ಕಷ್ಟದಲ್ಲಿ ಹೋಗ್ತಾ ಇದೆಯಾ, ನೀನು ಇಕ್ಕಟ್ಟಿನಲ್ಲಿ ಹೋಗಿದ್ಯಾ, ದೀನ ಅವಸ್ಥೆಯಲ್ಲಿ
ಇವರಿಗೆ ಅವಮಾನ ಹೋಗಿ ಮಾನವಾಗಲಿ. ಇಂದಿನಿಂದ ಅವರ ಕೆಲಸದಲ್ಲಿ ಪ್ರಮೋಷನ್ಗಳು ಬರಲಿ. ಇಂದಿನಿಂದ ಅವರ ಬಿಸ್ನೆಸ್ ಪ್ರಾಸ್ಪರ್ ಆಗಲಿ ಕರ್ತನೆ. ಇಂದಿನಿಂದ ಅವರು ಯಾವ ವಿಷಯದಲ್ಲಿ ಭಯ ಇದ್ದಿದ್ದಾರೆ ಆ ಭಯ ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಒಬ್ಬೊಂದು ಮಕ್ಕಳನ್ನು ಬ್ಲೆಸ್ ಮಾಡ್ತಿದ್ದೇನೆ. ಅವರ ಸ್ಥಿತಿಗತಿಗಳು ಬದಲಾಗುವುದಕ್ಕೆ ನಿಮಗೆ ಸ್ತೋತ್ರಪ್ಪ. ಅವರಿಗೋಸ್ಕರ ಮಾರ್ಗಗಳು ತೆರೆಯಲ್ಪಡುವುದಕ್ಕೆ ನಿಮಗೆ ಸ್ತೋತ್ರಪ್ಪ. ಎಲ್ಲವನ್ನೇ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಪ್ರಾರ್ಥನೆ ಕೇಳಿದ್ದಕ್ಕೆ ನಿಮಗೆ ಸ್ತೋತ್ರಪ್ಪ. ಎಲ್ಲ ಗನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೊಬ್ಬನಿಗೆ ನಾನು ಸಲ್ಲಿಸ್ತೇನೆ ದೇವರೇ. ಯೇಸುವಿನ ನಾಮದಲ್ಲಿ ಬೇಡಿಕೊಂಡೇನೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಅತಿ ಆಶೀರ್ವಾದವನ್ನು ಪಡೆದುಕೊಳ್ಳುವ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸೇರಿ ಬಂದ ಎಲ್ಲ ದೇವರ ಮಕ್ಕಳೊಂದಿಗೂ ಸಾರಲ್ಪಟ್ಟ ವಾಕ್ಯದೊಂದಿಗೂ ಲೋಕದ ನಂಬಿಗಸ್ತರೊಂದಿಗೂ ಇಂದು ಕ್ರಿಸ್ತನ ಎರಡನೇ ಬರೋಣ ತನಕ ನಿತ್ಯ ನಿರಂತರವಾಗಿರಲಿ. ಆಮೆನ್. ಜಯಗೊಂಡ ದೇವರಿಗೆ 3 ಬಾರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.